ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಬದಲಾಗಿರ್ತಕ್ಕಂಥ ಪರೀಕ್ಷಾ ಪದ್ಧತಿಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಎಲ್ಲ ವಿಷಯಕ್ಕೂ ನಾವುಗಳನ್ನು ಕೊಡಲಿಕ್ಕೆ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಜುಲೈ 2021ರಲ್ಲಿ ನಡೆಯಲಿರ್ತಕ್ಕಂಥ SSLC ಪರೀಕ್ಷಾ ಪದ್ಧತಿ ಸಂಪೂರ್ಣವಾಗಿ ಬದಲಾಗಿದೆ. ಬಹು ಆಯ್ಕೆಗಳ ಪ್ರಶ್ನೆಗಳೇ ಇರ್ತವೆ. ಅದಕ್ಕಾಗಿ ನಾವು ಈಗಾಗಲೇ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇವತ್ತು ಪ್ರಥಮ ಭಾಷೆ ಕನ್ನಡ ವಿಷಯದಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಲಿದ್ದೇವೆ. ಇವತ್ತಿತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ವ್ಯಾಕರಣಾಂಶಗಳ ಒಂದು ವಿಡಿಯೋದ ಭಾಗ 1. ದಯಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ಗಳನ್ನು ಸಹಿತ ಮಾಡಿ, ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಪ್ರತಿದಿನ ನಾವು ಒಂದು 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಅವೆಲ್ಲದರ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಶುರು ಮಾಡೋಣ. ಕನ್ನಡದಲ್ಲಿ ವ್ಯಾಕರಣಾಂಶಗಳ ಮೊದಲ ಭಾಗದ ಒಂದು ವಿಡಿಯೋ. ಮೊದಲಿಗೆ ಒಂದು ಸೂಚನೆ ಕೊಡ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ಆರಿಸಬೇಕಾಗ್ತದೆ. ಇದು ಸೂಚನೆ, ಇನ್ಸ್ಟ್ರಕ್ಷನ್. ನೋಡೋಣ ಮೊದಲ ಪ್ರಶ್ನೆ ಏನಿದೆ ಅಂತ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ. ಆಯ್ಕೆ 1 48, ಆಯ್ಕೆ 2 49, ಆಯ್ಕೆ 3 51, ಆಯ್ಕೆ 4 52. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ. ಆಯ್ಕೆ ಸಂಖ್ಯೆ 2 49. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳು. ಕನ್ನಡ ವರ್ಣಮಾಲೆಯಲ್ಲಿ ಯಾವ ಯೋಗವಾಹಗಳು ಇದಾವೆ ನೋಡೋಣ. ಆಯ್ಕೆ 1 ಓ ಓ, ಆಯ್ಕೆ 2 ಐ ಔ, ಆಯ್ಕೆ 3 ಔ ಅಂ, ಆಯ್ಕೆ 4 ಅಂ ಅಹ. ಕನ್ನಡ ವರ್ಣಮಾಲೆ ಇರ್ತಕ್ಕಂಥ 2 ಯೋಗವಾಹಗಳು ಯಾವಪ್ಪ ಅಂದರೆ ಆಯ್ಕೆ ಸಂಖ್ಯೆ 4 ಅಂ ಮತ್ತು ಅಹ. ಪ್ರಶ್ನೆ 3. ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಕ್ಕೆ ಏನಂತ ಕರೀತಾರೆ? ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗ್ತಕ್ಕಂಥ ಅಕ್ಷರಕ್ಕೆ ಏನಂತಾರೆ? ಆಯ್ಕೆ 1 ಗುಣಿತಾಕ್ಷರ, ಆಯ್ಕೆ 2 ಸಜಾತಿ ಗುಣಿತಾಕ್ಷರ, ಆಯ್ಕೆ 3 ಸಂಯುಕ್ತಾಕ್ಷರ ಅಥವಾ ಆಯ್ಕೆ ಸಂಖ್ಯೆ 4 ಸಜಾತಿ. ಸರಿ ಉತ್ತರ ಇತ್ತು ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 1 ಗುಣಿತಾಕ್ಷರ ಅಂತ ಕರೀತಾರೆ. ಪ್ರಶ್ನೆ 4. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಆಯ್ಕೆ 1 7, ಆಯ್ಕೆ 2 8, ಆಯ್ಕೆ 3 9, ಆಯ್ಕೆ 4 10. ಕನ್ನಡ ವರ್ಣಮಾಲೆಯಲ್ಲಿ ಬಳಕೆಯಾಗ್ತಕ್ಕಂಥ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ಆಯ್ಕೆ ಸಂಖ್ಯೆ 3 9. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4. ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ನೋಡೋಣ. ಆಯ್ಕೆಗಳು. ಆಯ್ಕೆ 1 ಅಪ್ಪ, ಆಯ್ಕೆ 2 ಕಜ್ಜ, ಆಯ್ಕೆ 3 ಅಕ್ಷರ, ಆಯ್ಕೆ 4 ಅಕ್ಕ. ಒಟ್ಟ 4 ಆಯ್ಕೆಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಅದುವೇ ಆಯ್ಕೆ ಸಂಖ್ಯೆ 2 ಕಜ್ಜ. ಪ್ರಶ್ನೆ ಸಂಖ್ಯೆ 6. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಏನಂತ ಕರೀತಾರೆ? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರಕ್ಕೆ ಏನಂತಾರೆ? ಆಯ್ಕೆ 1 ಗುಣಿತಾಕ್ಷರ, ಆಯ್ಕೆ 2 ಸಂಯುಕ್ತಾಕ್ಷರ, ಆಯ್ಕೆ 3 ವಿಗ್ರಹ, ಆಯ್ಕೆ 4 ವಿಚ್ಛೇದ. ಸರಿ ಉತ್ತರ ಇತ್ತು ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 2 ಸಂಯುಕ್ತಾಕ್ಷರ ಅಂತ ಕರೀತಾರೆ. ಪ್ರಶ್ನೆ 7. ಆ ಇ ಉ ದೀರ್ಘ ಸ್ವರಗಳು ಅ ಇ ಉ ಡ್ಯಾಶ್. ಆಯ್ಕೆ ನೋಡೋಣ. ಆಯ್ಕೆ 1 ವ್ಯಂಜನಾಕ್ಷರಗಳು, ಆಯ್ಕೆ 2 ಪ್ಲುತಸ್ವರಗಳು, ಆಯ್ಕೆ 3 ಹ್ರಸ್ವ ಸ್ವರಗಳು, ಆಯ್ಕೆ 4 ಯೋಗವಾಹಗಳು. ಹಾಗಾದರೆ ಅ ಇ ಉ ಈ 3 ಏನಿದಾವಪ್ಪ ಅಂದರೆ ಹ್ರಸ್ವ ಸ್ವರಗಳಿಗೆ ಉದಾಹರಣೆಗಳಾಗಿದ್ದಾವೆ. ಆಯ್ಕೆ ಸಂಖ್ಯೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಬಂತು. ಮಹರ್ಷಿ ಈ ಸಂಧಿಗೆ ಉದಾಹರಣೆ ನೋಡೋಣ. ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ 4 ಆದೇಶ ಸಂಧಿ. ಮಹರ್ಷಿ ಅಂತಕ್ಕಂಥ ಈ ಶಬ್ದ ಒಂದು ಗುಣಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 8. ಸನ್ಮಾನ ಈ ಸಂಧಿಗೆ ಉದಾಹರಣೆ ಆಗಿದೆ. ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ ಸಂಖ್ಯೆ 4 ಆದೇಶ ಸಂಧಿ. ಸನ್ಮಾನ ಅಂತಕ್ಕಂಥ ಈ ಶಬ್ದ ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ಬಂತು ಪ್ರಶ್ನೆ ಸಂಖ್ಯೆ 9.
ಬೆಂಬತ್ತು ಈ ಸಂಧಿಗೆ ಉದಾಹರಣೆ. ನೋಡಿ, ಬೆಂಬತ್ತು ಅಂತಕ್ಕಂಥ ಶಬ್ದ ಈ ಸಂಧಿಗೆ ಉದಾಹರಣೆ ಆಗಿದೆ. ಆಯ್ಕೆ 1 ಗುಣಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ 4 ಆದೇಶ ಸಂಧಿ. ಬೆಂಬತ್ತು ಅಂತಕ್ಕಂಥ ಈ ಶಬ್ದ ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಹೇಳ್ತಾರೆ. ಪ್ರಶ್ನೆ 10, ಯಾವುದು ಗುಂಪಿಗೆ ಸೇರಿಲ್ಲ? ಆಯ್ಕೆ 1 ಕೈಯನ್ನು, ಆಯ್ಕೆ 2 ಮಳೆಯಿಂದ, ಆಯ್ಕೆ 3 ಮಹಾತ್ಮ, ಆಯ್ಕೆ 4 ಮರವನ್ನು. ಸಂಧಿಗಳನ್ನು ನೋಡಿದಾಗ, ಕೊಟ್ಟ ಪದಗಳಲ್ಲಿ ಸಂಧಿಗಳನ್ನು ಮಾಡಿದಾಗ ಇಲ್ಲಿ ಮಹಾತ್ಮ ಅಂತಕ್ಕಂಥ ಶಬ್ದ ಏನಾಗ್ತದಪ್ಪ ಅಂತಂದ್ರೆ ಗುಂಪಿಗೆ ಸೇರು. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 10. ದಿಗಂತ ಜಸ್ತ್ವ ಸಂಧಿ ಮಾತಂತು ಡ್ಯಾಶ್. ನೋಡಿ, ದಿಗಂತ ಅಂತಕ್ಕಂಥ ಶಬ್ದ ಜಸ್ತ್ವ ಸಂಧಿಗೆ ಉದಾಹರಣೆ ಆದರೆ ಮಾತಂತು ಅಂತಕ್ಕಂಥ ಶಬ್ದ ಯಾವ ಸಂಧಿಗೆ ಉದಾಹರಣೆ ಆಗಿದೆ? ಆಯ್ಕೆ 1 ಲೋಪ ಸಂಧಿ, ಆಯ್ಕೆ 2 ಆಗಮ ಸಂಧಿ, ಆಯ್ಕೆ 3 ಆದೇಶ ಸಂಧಿ, ಆಯ್ಕೆ 4 ಗುಣಸಂಧಿ. ನೋಡಿ, ಮಾತಂತು ಅಂತಕ್ಕಂಥ ಶಬ್ದ ಲೋಪ ಸಂಧಿಗೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ಬಂತು, ಅನುನಾಸಿಕ ಸಂಧಿಗೆ ಉದಾಹರಣೆ ತನ್ಮಯ. ಹಾಗಾದ್ರೆ ಈ ಆಯ್ಕೆಗಳಲ್ಲಿ ಎನ್ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಯಾವುದು ಅಂತ ಗುರುತಿಸಬೇಕು. ಅನುನಾಸಿಕ ಸಂಧಿಗೆ ಉದಾಹರಣೆ ತನ್ಮಯ ಆದ್ರೆ ಎನ್ ಸಂಧಿಗೆ ಉದಾಹರಣೆ ಯಾವ ಶಬ್ದ ಆಗಿದೆ? ಆಯ್ಕೆ ನೋಡೋಣ. ಆಯ್ಕೆ 1 ಊರೂರು, ಆಯ್ಕೆ 2 ಕೈಯನ್ನು, ಆಯ್ಕೆ 3 ಜಾತ್ಯತೀತ, ಆಯ್ಕೆ 4 ಅಜಂತ. ನೋಡಿ, ಊರೂರು, ಕೈಯನ್ನು, ಜಾತ್ಯತೀತ, ಅಜಂತ ಈ 4ರಲ್ಲಿ ಎನ್ ಸಂಧಿಗೆ ಯಾವುದು ಉದಾಹರಣೆ ಅಂದ್ರೆ ಆಯ್ಕೆ ಸಂಖ್ಯೆ 3 ಜಾತ್ಯತೀತ ಅಂತಕ್ಕಂಥ ಶಬ್ದ ಎನ್ ಸಂಧಿಗೆ ಉದಾಹರಣೆ ಆಗಿತ್ತು. ಮುಂದಿನ ಪ್ರಶ್ನೆ ಬಂತು, ಇದು ಉತ್ತಮ ಪುರುಷಕ್ಕೆ ಉದಾಹರಣೆ. ನೋಡೋಣ. ತಿನ್ನುತ್ತಿ, ತಿಂದೆ, ತಿಂದನು, ತಿಂದೇನು. ನೋಡಿ, ಆಯ್ಕೆ 1 ತಿನ್ನುತ್ತಿ, ಆಯ್ಕೆ 2 ತಿಂದೆ, ಆಯ್ಕೆ 3 ತಿಂದನು, ಆಯ್ಕೆ 4 ತಿಂದೇನು. ಇದರಲ್ಲಿ ಉತ್ತಮ ಪುರುಷಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 4 ತಿಂದೇನು ಅಂತಕ್ಕಂಥದ್ದು ಉತ್ತಮ ಪುರುಷಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ಬಂತು, ಇದು ಪ್ರಥಮ ಪುರುಷಕ್ಕೆ ಉದಾಹರಣೆ ಆಗಿದೆ. ನೋಡೋಣ. ಆಯ್ಕೆ 1 ತಿನ್ನುತ್ತಿ, ಆಯ್ಕೆ 2 ತಿಂದೆ, ಆಯ್ಕೆ 3 ತಿಂದನು, ಆಯ್ಕೆ 4 ತಿಂದೇನು. ತಿನ್ನುತ್ತಿ, ತಿಂದೆ, ತಿಂದನು, ತಿಂದೇನು. ಇದರಲ್ಲಿ ಪ್ರಥಮ ಪುರುಷಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 4 ತಿಂದನು ಅಂತಕ್ಕಂಥ ಶಬ್ದ ಪ್ರಥಮ ಪುರುಷಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 14. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ. ನೋಡಿ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆಗೆ ಏನಂತ ಕರಿತೀವಿ? ಆಯ್ಕೆ 1 ಅಲ್ಪ ವಿರಾಮ, ಆಯ್ಕೆ 2 ಅರ್ಧ ವಿರಾಮ, ಆಯ್ಕೆ 3 ಪೂರ್ಣ ವಿರಾಮ, ಆಯ್ಕೆ 4 ಪ್ರಶ್ನಾರ್ಥಕ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಅದುವೇ ಆಯ್ಕೆ 3 ಪೂರ್ಣ ವಿರಾಮ ಅಂತ ಹೇಳ್ತಾರೆ. ಪ್ರಶ್ನೆ 15. ಅನೇಕ ಉಪವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸುತ್ತಾರೆ. ಅನೇಕ ಉಪವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸ್ತಾರೆ. ಆಯ್ಕೆ 1 ಅಲ್ಪ ವಿರಾಮ, ಆಯ್ಕೆ 2 ಅರ್ಧ ವಿರಾಮ, ಆಯ್ಕೆ 3 ಪೂರ್ಣ ವಿರಾಮ, ಆಯ್ಕೆ 4 ಪ್ರಶ್ನಾರ್ಥಕ ಚಿಹ್ನೆ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2 ಅರ್ಧ ವಿರಾಮ. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ನಡುವೆ ಬಳಸುವ ಚಿಹ್ನೆ. ನೋಡಿ, ಪ್ರಶ್ನೆ ರೂಪದ ಪದ ಆಗಿರಬಹುದು ಅಥವಾ ಪ್ರಶ್ನೆ ರೂಪದ ವಾಕ್ಯಗಳ ನಡುವೆ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಯಾವುದು? ಆಯ್ಕೆ 1 ಅಲ್ಪ ವಿರಾಮ, ಆಯ್ಕೆ 2 ಅರ್ಧ ವಿರಾಮ, ಆಯ್ಕೆ 3 ಪೂರ್ಣ ವಿರಾಮ, ಆಯ್ಕೆ 4 ಪ್ರಶ್ನಾರ್ಥಕ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 4 ಪ್ರಶ್ನಾರ್ಥಕ. ಮುಂದಿನ ಪ್ರಶ್ನೆ ಬಂತು, ಹರ್ಷ, ಆಶ್ಚರ್ಯ, ಸಂತೋಷ ಮುಂತಾದ ಭಾವನೆಗಳನ್ನು ಸೂಚಿಸಲು ಬಳಸುವ ಚಿಹ್ನೆ. ನೋಡಿ, ಹರ್ಷ ಆಗಿರಬಹುದು, ಆಶ್ಚರ್ಯ ಆಗಿರಬಹುದು, ಸಂತೋಷ ಮೊದಲಾದ ನಮ್ಮ ಮನಸ್ಸಿನ ಭಾವನೆಗಳನ್ನು ಸೂಚಿಸಲಿಕ್ಕೆ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಯಾವುದು? ಆಯ್ಕೆ 1 ಅಲ್ಪ ವಿರಾಮ, ಆಯ್ಕೆ 2 ಭಾವಸೂಚಕ, ಆಯ್ಕೆ 3 ಪೂರ್ಣ ವಿರಾಮ, ಆಯ್ಕೆ 4 ಪ್ರಶ್ನಾರ್ಥಕ. ಸರಿ ಉತ್ತರನು ಬಂತು
ಆಯ್ಕೆ ಸಂಖ್ಯೆ 2 ಭಾವಸೂಚಕ. ಇದು ನಮ್ಮ ಮನಸ್ಸಿನ ಹರ್ಷ, ಆಶ್ಚರ್ಯ, ಸಂತೋಷ ಮೊದಲಾದ ಭಾವನೆಗಳನ್ನು ಸೂಚಿಸಲಿಕ್ಕೆ ಬಳಸ್ತೀವಿ. ಮುಂದಿನ ಪ್ರಶ್ನೆ ಬಂತು, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆ. ನೋಡಿ, ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕವಾಗಿ ಇನ್ನೊಂದು ಪದವಾಗಲಿ ಅಥವಾ ಇನ್ನೊಂದು ವಾಕ್ಯವನ್ನ ಹೇಳುವಾಗ ಬಳಸ್ತಕ್ಕಂಥ ಚಿಹ್ನೆ ಯಾವುದು? ಆಯ್ಕೆ 1 ಅಲ್ಪ ವಿರಾಮ, ಆಯ್ಕೆ 2 ಭಾವಸೂಚಕ, ಆಯ್ಕೆ 3 ಪೂರ್ಣ ವಿರಾಮ, ಆಯ್ಕೆ 4 ಆವರಣ ಚಿಹ್ನೆ ಅಂತ ಕರೀತಾರೆ. ಅಂದ್ರೆ ಸರಿ ಉತ್ತರ ಐತಪ್ಪ ಅಂದ್ರೆ ಆವರಣ ಚಿಹ್ನೆ. ಒಂದು ಶಬ್ದದ ಅತಿ ಹೆಚ್ಚಿನ ಮಾಹಿತಿಯನ್ನ ವಿಷಯವನ್ನ ಅದು ಏನ್ ಮಾಡ್ತದಪ್ಪ ಅಂದ್ರೆ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸ ಈ ಆವರಣ ಚಿಹ್ನೆ ಏನು ಮಾಡ್ತದ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನ್ ಮಾಡಿವಪ್ಪ ಅಂತಂದ್ರೆ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಏನ್ ಮಾಡಿವಿ, ಸುಮಾರು ಒಂದು 18 ಬಹು ಆಯ್ಕೆ ಪ್ರಶ್ನೆಗಳನ್ನ ವ್ಯಾಕರಣದಲ್ಲಿ ನೋಡಿಕೊಂಡು ಬಂದಿವಿ. ಈ ಸರಣಿ ಪ್ರತಿದಿನ ಕೂಡ ನಡೆಯುತ್ತೆ. ಪ್ರತಿದಿನ ನಾವು ಒಂದು 18ರಿಂದ 20 ಪ್ರಶ್ನೆಗಳನ್ನ ನಿಮಗೆ ನಿರಂತರವಾಗಿ ಪರೀಕ್ಷೆ ಅವಧಿ ಬರುವವರೆಗೂ ಕೂಡ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮೊದಲಿಗೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದಲ್ಲಿ ಕೊಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ವಿಜ್ಞಾನ ಮತ್ತು ಗಣಿತದಲ್ಲಿನೂ ಕೂಡ ಈ ಸರಣಿಗಳನ್ನು ಪ್ರಾರಂಭಿಸ್ತೀವಿ. ಪ್ರಶ್ನೆಗಳ ಗುಣಮಟ್ಟ ಚೆನ್ನಾಗಿದೆ. ಸೊ ತಾವುಗಳು ಕೂಡ ಇನ್ನಷ್ಟು ಪಠ್ಯಪುಸ್ತಕಗಳನ್ನು ಓದಬೇಕು. ಇವೆಲ್ಲ ಪ್ರಶ್ನೆಗಳು ಮಾದರಿಯನ್ನಾಗಿ ಇಟ್ಟುಕೊಂಡು ತಾವುಗಳು ಅಧ್ಯಯನವನ್ನು ಮಾಡಬೇಕು. ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು ಸಾಲುಗಳನ್ನು ಸಹಿತ ತಾವು ಓದಾಗ ಕ್ವಶನ್ಸ್ಗಳು ಏನಾಗ್ತಾವಪ್ಪ ಅಂದರೆ ಕ್ರಿಯೇಟ್ ಆಗ್ತಾವೆ. ಅದಕ್ಕಾಗಿ ಎಷ್ಟು ಓದಿದ್ರೂ ಕಡಿಮೆನೇ ಆಗ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮಿನೇಷನ್ ಅನ್ನು ಅಪಿಯರೆನ್ಸ್ ಮಾಡಬೇಕಾದ್ರೆ. ಅದಕ್ಕಾಗಿ ನಾವು ಎಲ್ಲ ಪಾಠದ ಒಂದು ಪ್ರಮುಖವಾಗಿರ್ತಕ್ಕಂಥ MCQsಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ 1-2 ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಆದರೆ ಸೊ ನಾವುಗಳು ಮುಂದೆ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನನ್ನು ನೀವುಗಳು ಫಸ್ಟಾಗಿ ರಿಸೀವನ್ನು ಮಾಡ್ತೀರಿ ಮತ್ತು ಮೊದಲಿಗರಾಗಿ ವಿಡಿಯೋವನ್ನು ನೋಡ್ತೀರಿ. ಸೊ ಬೇರೆದವ್ರು ಎಲ್ಲರೂ ಕೂಡ ಶೇರ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಒಂದ್ಸರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿದ್ರೆ ಸೊ ನಾವು ಯಾವತ್ತು ಪ್ರತಿದಿನವೂ ಕೂಡ ನಾವು 3 ವಿಡಿಯೋಗಳನ್ನಾದರೂ ಅಪ್ಲೋಡನ್ನು ಮಾಡ್ತೀವಿ, ಪ್ರತಿದಿನ 3. ಅದಕ್ಕಾಗಿ ಆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನನ್ನು ತಾವುಗಳು ಫಸ್ಟಾಗಿ ರಿಸೀವನ್ನು ಮಾಡ್ತೀರಿ. ಸೊ ಟೈಮನ್ನು ವೇಸ್ಟ್ ಮಾಡಲಾರ್ದೆ ಓದಿ. ಸೊ ಇವತ್ತು ಕೂಡ ಕನ್ನಡ ಆಗಿದೆ, ಹಿಂದಿ ಮತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ ನಾವು ಮತ್ತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಕಂಟೆಂಟ್ಗಳನ್ನು ಜೋಡಿಸ್ತಾ ಇದ್ದಾರೆ, ಅದನ್ನು ರೆಕಾರ್ಡಿಂಗು ಸಹಿತ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ದಯಮಾಡಿ ತಾವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ನಿಮ್ಮ ಲೈಕ್ಗಳನ್ನು ನೋಡ್ತಾ ಇದ್ದೀವಿ, ನಿಮ್ಮ ವ್ಯೂಸ್ಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಈ ತನಾಗಿರ್ತಕ್ಕಂಥ ವಿಡಿಯೋಗಳು ಸಿಗೋದು ಕಡಿಮೆ ಇದೆ. ಸೊ ಅದಕ್ಕಾಗಿ ಎಲ್ಲರ ಒಂದು ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಈ ವಿಡಿಯೋಗಳನ್ನು ಹೆಚ್ಚು ಗೆಳೆಯರಿಗೆ ತಾವುಗಳು ಶೇರ್ ಮಾಡಬೇಕು. ಯಾಕಂದ್ರೆ ಬರೀ ನೀವು ಅಷ್ಟೇ ನೋಡಲಾರ್ದೆ ಬೇರೆಯವ್ರಿಗೂ ಕೂಡ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ದಯಮಾಡಿ ಇವುಗಳ PDF ವರ್ಜನ್ಗಳನ್ನು ಬೇಡಬೇಡಿ. ಯಾಕಂದರೆ ನಾವೆಲ್ಲ ಮೊದಲು ವಿಡಿಯೋಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಯಾರಿಯಲ್ಲಿ ನಾವಿದ್ದೀವಿ. ಎಲ್ಲ ಮುಗಿದ ಮೇಲೆ ನೋಡೋಣ ಮುಂದೆ ಏನಾಗ್ತದೆ ಅಂತಕ್ಕಂಥ. ಯಾಕಂದರೆ ಅದರದ್ದು ಬೇರೆ ಓನರ್ ಅವರಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್. ಸೊ ಅದಕ್ಕಾಗಿ ನಿಮ್ಮ ಸಹಕಾರ ಇರಲಿ. ವಿಡಿಯೋಗಳನ್ನು ಲೈಕ್ ಮಾಡಿ. ಸೊ ಹೆಚ್ಚು ಗೆಳೆಯರಿಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ನಮ್ಮ 2 ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಜಸ್ಟ್ ಫಾರ್ ಫನ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಇನ್ನೊಂದು ವಿಡಿಯೋಗಳನ್ನು ಇವತ್ತು ಮತ್ತೆ 2 ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ನಿರೀಕ್ಷೆಯನ್ನು ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ನಾವುಗಳು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸೊ ಇದು 2ನೇ ಭಾಗ. ಇದಕ್ಕಿಂತ ತಾವು ಮೊದಲ ಭಾಗವನ್ನು ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ಸಜೆಸ್ಟ್ ಮಾಡ್ತೀನಿ, ನೋಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ನಿಮ್ಮ ಸಮಯವನ್ನು ಹಾಳು ಮಾಡದೆ ಸೊ ನೇರವಾಗಿ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಈಗಾಗಲೇ ನಾನು ಮೊದಲ ಒಂದು ಭಾಗದಲ್ಲಿ 18 ಪ್ರಶ್ನೆಗಳನ್ನು ಮಾಡಿದ್ದೀನಿ, ತಾವುಗಳು ತಪ್ಪದೆ ನೋಡಿ. ಇವತ್ತಿನ ಮೊದಲ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 19. ನಮೋ ನಮೋ ದ್ವಿರುಕ್ತಿ ಇದೆ, ಹಾಗಾದರೆ ಧೀರ ಶೂರ ಅನ್ನೋದು ಏನು? ಆಯ್ಕೆ ಇದ್ದಾವೆ. ಆಯ್ಕೆ 1 ಪುನರುಕ್ತಿ, ಆಯ್ಕೆ 2 ದ್ವಿರುಕ್ತಿ, ಆಯ್ಕೆ 3 ವಿಶೇಷಣ, ಆಯ್ಕೆ 4 ಜೋಡಿ ಪದ. ನೋಡಿ, ನಮೋ ನಮೋ ಅಂತಕ್ಕಂಥದ್ದು ವ್ಯಾಕರಣದಲ್ಲಿ ದ್ವಿರುಕ್ತಿ ಆದರೆ ಧೀರ ಶೂರ ಅಂತಕ್ಕಂಥದ್ದು ಏನಿದೆಪ್ಪ ಅಂದರೆ ಜೋಡಿ ಪದ ಅಂತ ಹೇಳ್ತಾರೆ. ಪ್ರಶ್ನೆ 20. ಕಟ್ಟ ಕಡೆಗೆ 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 ಮೊತ್ತ ಮೊದಲು ಡ್ಯಾಶ್. ನೋಡೋಣ ಆಯ್ಕೆಗಳೇನಿದೆ ಅಂತ. ಮೊತ್ತ ಮೊದಲು, ಮೊಟ್ಟ ಮೊದಲು, ಮೊತ್ತ ಮೊತ್ತ, ಮೊದಲು ಮೊದಲು. ನೋಡಿ, ಕಟ್ಟ ಕಡೆಗೆ ಅಂತಕ್ಕಂಥ ಶಬ್ದವನ್ನ ಕಡೆಗೆ ಕಡೆಗೆ ಅಂತ ಬಿಡಿಸಿ ಬರೆದಿದ್ದಾರೆ. ಹಾಗಾದ್ರೆ ಮೊತ್ತ ಮೊದಲು ಅಂತಕ್ಕಂಥ ಶಬ್ದವನ್ನ ಹೇಗೆ ಬರಲಿಕ್ಕೆ ಅವಕಾಶ ಇದೆ? ಎಸ್, ಅದರ ಉತ್ತರ ಇದೆ ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 4 ಮೊದಲು ಮೊದಲು ಅಂತ ಬರೀಬಹುದು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 21. ವರ್ತಮಾನ ಕಾಲದ ಉತ್ತಮ ಪುರುಷಕ್ಕೆ ಉದಾಹರಣೆ ತಿನ್ನುತ್ತೇನೆ.
ನೋಡಿ, ವರ್ತಮಾನ ಕಾಲದ ಉತ್ತಮ ಪುರುಷಕ್ಕೆ ಉದಾಹರಣೆ ತಿನ್ನುತ್ತೇನೆ. ಹಾಗಾದ್ರೆ ಭೂತಕಾಲದಲ್ಲಿ ಉತ್ತಮ ಪುರುಷಕ್ಕೆ ಡ್ಯಾಶ್. ಆಯ್ಕೆ ನೋಡೋಣ. ಆಯ್ಕೆ 1 ತಿನ್ನು, ಆಯ್ಕೆ 2 ತಿಂದೆನು, ಆಯ್ಕೆ 3 ತಿನ್ನುವೆನು, ಆಯ್ಕೆ 4 ತಿಂದೆ. ವರ್ತಮಾನ ಕಾಲದ ಉತ್ತಮ ಪುರುಷ ತಿನ್ನುತ್ತೇನೆ, ಆದರೆ ಭೂತಕಾಲದಲ್ಲಿ ಉತ್ತಮ ಪುರುಷ ಆಯ್ಕೆ ಸಂಖ್ಯೆ 2 ತಿಂದೇನು ಅಂತ ಆಗತ್ತೆ. ಪ್ರಶ್ನೆ 22, ರೀಸೆಂಟ್ ಇಂಗ್ಲಿಷ್ ಪದ ದಿವಾನ್ ಡ್ಯಾಶ್. ರೀಸೆಂಟ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೊ ಇಂಗ್ಲಿಷ್ ಪದಕ್ಕೆ ಉದಾಹರಣೆ ಆಗಿದೆ. ಹಾಗಾದ್ರೆ ದಿವಾನ್ ಅಂತಕ್ಕಂಥದ್ದು ಇದು ಯಾವ ಪದ? ಆಯ್ಕೆ 1 ಕನ್ನಡ ಪದ, ಆಯ್ಕೆ 2 ಪರ್ಷಿಯನ್ ಪದ, ಆಯ್ಕೆ 3 ಪಾರ್ಸಿ ಪದ, ಆಯ್ಕೆ 4 ಸಂಸ್ಕೃತ ಪದ. ನೋಡಿ, ರೀಸೆಂಟ್ ಇಂಗ್ಲಿಷ್ ಪದ ಆದರೆ ದಿವಾನ್ ಅಂತಕ್ಕಂಥದ್ದು ಪರ್ಷಿಯನ್ ಪದ ಆಗಿದೆ, ಅನ್ಯ ದೇಶೀಯ ಪದಗಳಲ್ಲಿ ಬರ್ತದೆ. ಓಕೆ. ಪ್ರಶ್ನೆ 23, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ನೋಡಿ, ಒಬ್ರು ಏನು ಹೇಳ್ತಾರಲ್ಲ ಅದನ್ನೇ ಯಥಾವತ್ತಾಗಿ ಅಂದ್ರೆ ಹೇಗಿದೆಯೋ ಹಾಗೆ ಆಸ್ ಇಟ್ ಈಸ್ ಬರೀಲಿಕ್ಕೆ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತೀವಿ? ಆಯ್ಕೆ 1 ಪೂರ್ಣ ವಿರಾಮ, ಆಯ್ಕೆ 2 ಭಾವಸೂಚಕ ಚಿಹ್ನೆ, ಆಯ್ಕೆ 3 ವಾಕ್ಯವೇಷ್ಟನ ಚಿಹ್ನೆ, ಆಯ್ಕೆ 4 ಉದ್ಧರಣ ಚಿಹ್ನೆ. ಒಬ್ರು ಹೇಳಿರ್ತಕ್ಕಂಥ ಮಾತನ್ನ ಯಥಾವತ್ತಾಗಿ ಬರೀಲಿಕ್ಕೆ ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಸ್ತಾರೆ. ಆಯ್ಕೆ 4 ಉದ್ಧರಣ ಚಿಹ್ನೆ ಸರಿ ಉತ್ತರ ಇತ್ತು. ಪ್ರಶ್ನೆ 24, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ, ಯಾವುದಾದ್ರೂ ಒಂದು ವಿಷಯದ ವಿವರಣೆ ಮುಂದೆ ಹೀಗೆ ಇದೆ ಅಂತಕ್ಕಂಥ ತೋರಿಸ್ಲಿಕ್ಕೆ ಸೊ ಯಾವ ಚಿಹ್ನೆಯನ್ನ ಬಳಸ್ತಾರೆ ನೋಡೋಣ. ಆಯ್ಕೆ 1 ಪೂರ್ಣ ವಿರಾಮ, ಆಯ್ಕೆ 2 ಭಾವಸೂಚಕ, ಆಯ್ಕೆ 3 ವಿವರಣಾತ್ಮಕ ಚಿಹ್ನೆ, ಆಯ್ಕೆ 4 ಉದ್ಧರಣ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ತೋರಿಸ್ಲಿಕ್ಕೆ ಸೊ ವಿವರಣಾತ್ಮಕ ಚಿಹ್ನೆಯನ್ನ ಏನ್ ಮಾಡ್ತಾರೆಪ್ಪ ಅಂತಂದ್ರೆ ಬಳಸ್ತಾರೆ. ಮುಂದಿನ ಪ್ರಶ್ನೆ ಇದೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಈ ವಾಕ್ಯದಲ್ಲಿ ಪೂರ್ಣ ವಿರಾಮವನ್ನ ಕಡೆಗೆ ಬಳಸಿದ್ದಾರೆ. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಹಾಗಾದ್ರೆ ದಾಶರಥಿ ಯಾರು? ಸೊ ಈ ವಾಕ್ಯದಲ್ಲಿ ಯಾವ ಚಿಹ್ನೆಯನ್ನು ಬಳಕೆ ಆಗಿದೆ? ಆಯ್ಕೆ 1 ಪೂರ್ಣ ವಿರಾಮ, ಆಯ್ಕೆ 2 ಭಾವಸೂಚಕ, ಆಯ್ಕೆ 3 ವಿವರಣಾತ್ಮಕ, ಆಯ್ಕೆ 4 ಪ್ರಶ್ನಾರ್ಥಕ. ದಾಶರಥಿ ಯಾರು ಅಂತಕ್ಕಂಥ ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಲೇಖನ ಚಿಹ್ನೆ ಆಯ್ಕೆ 4 ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳ್ತಾರೆ. ಪ್ರಶ್ನೆ 26, ವಾಕ್ಯವು ಇವುಗಳ ಸಮೂಹ ಎಂದೆನಿಸಿದೆ. ಒಂದು ವಾಕ್ಯ ಅನ್ಬೇಕಾದ್ರೆ ಅದು ಏನೆಲ್ಲ ಒಳಗೊಂಡಿರ್ತದ, ಯಾವುದರ ಸಮೂಹ ಅದು ಆಗಿದೆ ಅಂತ ಹೇಳಬೇಕು. ನೋಡೋಣ. ಆಯ್ಕೆ 1 ಕರ್ತೃ, ಆಯ್ಕೆ 2 ಕರ್ಮ, ಆಯ್ಕೆ 3 ಕ್ರಿಯಾಪದ, ಆಯ್ಕೆ 4 ಮೇಲಿನ ಎಲ್ಲವೂ. ನೋಡಿ, ಒಂದು ವಾಕ್ಯ ಏನನ್ನ ಹೊಂದಿರ್ತದಪ್ಪ ಅಂತಂದ್ರೆ ಅದು ಕರ್ತೃ ಕರ್ಮ ಕ್ರಿಯಾಪದ ಅಂದ್ರೆ ಸೊ ಮೇಲಿನ ಎಲ್ಲವೂ ಅಂತಕ್ಕಂಥ ಆಯ್ಕೆ ಇದಲ್ಲ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಎಸ್. ಮುಂದಿನ ಪ್ರಶ್ನೆ ಸಂಖ್ಯೆ 28 ಇದೆ ನೋಡಿ. ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಗೆ ಏನಂತ ಕರೀತಾರೆ? ಒಂದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಕ್ಕಂಥ ಪದಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿರ್ತಕ್ಕಂಥ ಕ್ರಮವನ್ನ ಏನಂತಾರೆ? ಆಯ್ಕೆ 1 ಅಕ್ಷರ, ಆಯ್ಕೆ 2 ಧ್ವನಿ, ಆಯ್ಕೆ 3 ವಾಕ್ಯ, ಆಯ್ಕೆ 4 ಪದಪುಂಜ. ನೋಡಿ, ಒಂದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಕ್ಕಂಥ ಪದಗಳ ವ್ಯವಸ್ಥಿತ ಜೋಡಣೆಗೆ ವ್ಯಾಕರಣದಲ್ಲಿ ವಾಕ್ಯ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 29 ನೋಡಿ. ಕರ್ತೃ ಕರ್ಮಪದ ಅಥವಾ ಕ್ರಿಯಾಪದ ಇಲ್ಲದಿರುವ ವಾಕ್ಯಕ್ಕೆ ಹೀಗೆಂತಾರೆ. ಆ ವಾಕ್ಯದಲ್ಲಿ ಕರ್ತೃ ಇರೋದಿಲ್ಲ ಅಥವಾ ಕರ್ಮಪದನೂ ಇರೋದಿಲ್ಲ ಅಥವಾ ಕ್ರಿಯಾಪದನೂ ಇರೋದಿಲ್ಲ. ಇಂಥ ವಾಕ್ಯಕ್ಕೆ ಏನಂತ ಕರೀತಾರೆ ವ್ಯಾಕರಣದಲ್ಲಿ? ನೋಡೋಣ. ಆಯ್ಕೆ 1 ಇದೆ ನಿರರ್ಥಕ ವಾಕ್ಯ, ಆಯ್ಕೆ 2 ಅರ್ಥಪೂರ್ಣ ವಾಕ್ಯ, ಆಯ್ಕೆ 3 ಆದ್ಯಯುಕ್ತ ವಾಕ್ಯ, ಆಯ್ಕೆ 4 ಆದ್ಯಾಹಾರಯುಕ್ತ ವಾಕ್ಯ. ಯಾವ ವಾಕ್ಯದಲ್ಲಿ ಕರ್ತೃ ಅಥವಾ ಕರ್ಮಪದ ಅಥವಾ ಕ್ರಿಯಾಪದ ಇರೋದಿಲ್ಲಲ್ಲ ಆ ವಾಕ್ಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಆದ್ಯಾಹಾರಯುಕ್ತ ವಾಕ್ಯ ಅಂತ ಕರೀತಾರೆ. ಪ್ರಶ್ನೆ 30, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಇದು ಈ ವಿಧದ ವಾಕ್ಯಕ್ಕೆ ಒಂದು ಉದಾಹರಣೆ ಆಗಿದೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಅಂತಕ್ಕಂಥ ವಾಕ್ಯ ಯಾವ ಪ್ರಕಾರದ ಯಾವ ವಿಧದ ವಾಕ್ಯಕ್ಕೆ ಉದಾಹರಣೆ ಆಗಿದೆ? ಆಯ್ಕೆ ಇದೆ. ಆಯ್ಕೆ 1 ನಿರರ್ಥಕ ವಾಕ್ಯ, ಆಯ್ಕೆ 2 ಸಾಮಾನ್ಯ ವಾಕ್ಯ, ಆಯ್ಕೆ 3 ಸಂಯೋಜಿತ ವಾಕ್ಯ, ಆಯ್ಕೆ 4 ಆದ್ಯಾಹಾರಯುಕ್ತ ವಾಕ್ಯ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ನೋಡಿ ಎಷ್ಟು ಸಾಮಾನ್ಯವಾಗಿದೆಯಲ್ಲ.
ಸೊ ಅದುವೇ ಉತ್ತರನೂ ಇತ್ತು, ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಗಿತ್ತು. ಸೊ ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 31. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಆ ವಾಕ್ಯ ಯಾವುದಾಗಿರ್ತದೆ? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನವಾಗಿರ್ತಕ್ಕಂಥ ವಾಕ್ಯಕ್ಕೆ ಅಧೀನವಾಗಿರ್ತವೆ, ಅದ್ರ ಒಳಗಡೆನೆ ಬರ್ತವೆ. ಹಾಗಾದ್ರೆ ಇದು ಯಾವ ಪ್ರಕಾರದ ವಾಕ್ಯಕ್ಕೆ ಒಂದು ಉದಾಹರಣೆ ಆಯಿತು? ನೋಡೋಣ. ಆಯ್ಕೆ 1 ಮಿಶ್ರ ವಾಕ್ಯ, ಆಯ್ಕೆ 2 ಸಾಮಾನ್ಯ ವಾಕ್ಯ, ಆಯ್ಕೆ 3 ಸಂಯೋಜಿತ ವಾಕ್ಯ, ಆಯ್ಕೆ 4 ಪ್ರಧಾನ ಅಧೀನ ವಾಕ್ಯ. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದರ ಒಳಗಡೆ ಬರ್ತಾ ಇದ್ರೆ ಅದನ್ನ ಮಿಶ್ರ ವಾಕ್ಯ ಅಂತ ವ್ಯಾಕರಣದಲ್ಲಿ ಹೇಳ್ತಾರೆ. ಪ್ರಶ್ನೆ ಸಂಖ್ಯೆ 32 ಬಂತು. ಬೆಟ್ಟದಾವರೆ ತತ್ಪುರುಷ ಸಮಾಸ. ಹಾಗಾದ್ರೆ ಇಮ್ಮಾವು ಅಂತಕ್ಕಂಥದ್ದು ಯಾವ ಸಮಾಸ? ಬೆಟ್ಟದಾವರೆ ತತ್ಪುರುಷ ಸಮಾಸ ಆದ್ರೆ ಇಮ್ಮಾವು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ? ಆಯ್ಕೆ 1 ದ್ವಿಗು ಸಮಾಸ, ಆಯ್ಕೆ 2 ಕರ್ಮಧಾರಯ ಸಮಾಸ, ಆಯ್ಕೆ 3 ಗಮಕ ಸಮಾಸ, ಆಯ್ಕೆ 4 ಅಂಶಿ ಸಮಾಸ. ಇಮ್ಮಾವು ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅದು ಆಯ್ಕೆ 2 ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗಿತ್ತು. ಪ್ರಶ್ನೆ 33. ಸಪ್ತ ಸ್ವರಗಳು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇಲ್ಲಿ ಸಪ್ತ ಸ್ವರಗಳು ಅಂತಕ್ಕಂಥ ಒಂದು ಶಬ್ದ ಕೊಟ್ಟಿದ್ದಾರೆ. ಈ ಶಬ್ದ ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಆಗಿದೆ? ಆಯ್ಕೆ 1 ದ್ವಿಗು ಸಮಾಸ, ಆಯ್ಕೆ 2 ಕರ್ಮಧಾರಯ ಸಮಾಸ, ಆಯ್ಕೆ 3 ಗಮಕ ಸಮಾಸ, ಆಯ್ಕೆ 4 ಅಂಶಿ ಸಮಾಸ. ಸಪ್ತ ಸ್ವರಗಳು ಈ ಒಂದು ಸಮಾಸ ಪದದ ಮೊದಲ ಪದ ಏನಾಗದಪ್ಪ ಅಂದ್ರೆ ಸಂಖ್ಯಾ ಸೂಚಕ. ಸಪ್ತ ಅಂದ್ರೆ 7 ಸೊ ಅದಕ್ಕಾಗಿ ಇದನ್ನು ನಾವೇನಂತೀವಿ? ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಕರಿತೀವಿ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದರೆ ಆ ಸಮಾಸವೇ ದ್ವಿಗು ಸಮಾಸ ಆಗಿರ್ತದೆ. ಆಯ್ಕೆ 1 ದ್ವಿಗು ಸಮಾಸ ಸಪ್ತ ಸ್ವರಕ್ಕೆ ಉದಾಹರಣೆ ಆಗಿತ್ತು. ಪ್ರಶ್ನೆ ಸಂಖ್ಯೆ 34. ಹೊಸಗನ್ನಡ ಈ ಸಮಾಸಕ್ಕೆ ಉದಾಹರಣೆ. ನೋಡಿ, ಹೊಸಗನ್ನಡ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಆಯ್ಕೆ 1 ದ್ವಿಗು ಸಮಾಸ, ಆಯ್ಕೆ 2 ಕರ್ಮಧಾರಯ ಸಮಾಸ, ಆಯ್ಕೆ 3 ಗಮಕ ಸಮಾಸ, ಆಯ್ಕೆ 4 ಅಂಶಿ ಸಮಾಸ. ಹೊಸಗನ್ನಡ ಅಂತಕ್ಕಂಥ ಶಬ್ದ ಅದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗಿದೆ. ಹಾಗಾದ್ರೆ ಹೊಸಗನ್ನಡ ಪದವನ್ನ ಬಿಡಿಸಿ ಬರೆದು ನೀವೇನ್ ಮಾಡಬೇಕು? ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಅನ್ನ ಮಾಡಬೇಕು. ನೋಡೋಣ ಎಷ್ಟು ಜನ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀರಾ ಅಂತಕ್ಕಂಥ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಓದ್ತೀನಿ. ಹೊಸಗನ್ನಡ ಈ ಸಮಾಸ ಪದವನ್ನ ಬಿಡಿಸಿ ಬರೆಯಿರಿ, ವಿಗ್ರಹ ವಾಕ್ಯವನ್ನ ಮಾಡಿ ತಾವುಗಳು ಕಮೆಂಟ್ ಸೆಕ್ಷನ್ ನಲ್ಲಿ ಪಿನ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 35. ಚಕ್ರಪಾಣಿ ಬಹುರ್ವೀಹಿ ಸಮಾಸ. ಹಾಗಾದ್ರೆ ಕರಿ ತುರಗರತ ಅಂತಕ್ಕಂಥದ್ದು ಯಾವ ಸಮಾಸ? ನೋಡಿ, ಚಕ್ರಪಾಣಿ ಅಂತಕ್ಕಂಥದ್ದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಆದ್ರೆ ಕರಿ ತುರಗರತ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಹಾಗಾದ್ರೆ ಚಕ್ರಪಾಣಿ ಅಂದ್ರೆ ಯಾರು? ಎಸ್, ಚಕ್ರಪಾಣಿ ಅಂದ್ರೆ ವಿಷ್ಣುಗೆ ಅಂತ ಕರೀತಾರೆ. ಅಂದ್ರೆ ಈ ಸಮಾಸದಲ್ಲಿ ಅನ್ಯ ಪದ ಬೇರೊಂದು ಪದ ಏನಾಗ್ತದಪ್ಪ ಅಂದ್ರೆ ಪ್ರಧಾನವಾಗಿರ್ತದೆ ಬಹುರ್ವೀಹಿ ಸಮಾಸದಲ್ಲಿ. ಚಕ್ರಪಾಣಿ ಅಂದ್ರೆ ವಿಷ್ಣು, ಸೊ ಇದು ಬಹುರ್ವೀಹಿ ಸಮಾಸ ಆಯ್ತು. ಹಾಗಾದ್ರೆ ಕರಿ ತುರಗರತ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಎಸ್, ಅದು ಇತ್ತು. ಆಯ್ಕೆ ನೋಡೋಣ. ಆಯ್ಕೆ 1 ದ್ವಿಗು ಸಮಾಸ, ಆಯ್ಕೆ 2 ಕರ್ಮಧಾರಯ ಸಮಾಸ, ಆಯ್ಕೆ 3 ದ್ವಂದ್ವ ಸಮಾಸ, ಆಯ್ಕೆ 4 ಅಂಶಿ ಸಮಾಸ. ಸೊ ಕರಿ ತುರಗರತ ಅಂತಕ್ಕಂಥ ಶಬ್ದ ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದನ್ನ ಬಿಡಿಸಿ ಬರೆದಾಗ ಹೇಗಾಗ್ತದಪ್ಪ ಅಂತಂದ್ರೆ ಎಸ್, ತಮಗೂ ಕೂಡ ಗೊತ್ತಿರ್ಬೋದು, ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿ ತುರಗರಥ ಅಂತ ಹೇಳ್ತಾರೆ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿತ್ತು. ಎಸ್, ಮುಂದಿನ ಪ್ರಶ್ನೆನೂ ಬಂತು. ಏನಿದೆ ಇದು? ಎಸ್, ಪ್ರಶ್ನೆ ಸಂಖ್ಯೆ 36 ಬಂತು. ಮೈ ಮುಚ್ಚು ಅಂತಕ್ಕಂಥದ್ದು ಕ್ರಿಯಾ ಸಮಾಸ ಆಗಿದೆ. ಓಕೆ, ಮೈ ಮುಚ್ಚು ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿದೆ. ಹಾಗಾದರೆ ಆಕಲ್ಲು ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಮೈ ಮುಚ್ಚು ಅಂತಕ್ಕಂಥದ್ದು ಕ್ರಿಯಾ ಸಮಾಸ. ಇದನ್ನ ಬಿಡಿಸಿ ಬರೆದಾಗ ತಮಗೆ ಗೊತ್ತೇ ಇರಬಹುದು, ಮೈಯನ್ನು ಪ್ಲಸ್ ಮುಚ್ಚು, ಮೈ ಮುಚ್ಚು, ಅಲ್ಲಿ ಮುಚ್ಚತಕ್ಕಂಥ ಕ್ರಿಯೆ ನಡೆದಿದೆ. ಓಕೆ ತಾನೆ? ಎಸ್. ಸೊ ಹಾಗಾದ್ರೆ ಆಕಲ್ಲು ಅಂತಕ್ಕಂಥ ಶಬ್ದವನ್ನ ನಮ್ಗೆ ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಆಯ್ಕೆಗಳು ಬಂದಿದ್ದಾವೆ. ಆಯ್ಕೆ 1 ಅದು ದ್ವಿಗು ಸಮಾಸನ, ಅಥವಾ ಆಯ್ಕೆ 2 ಗಮಕ ಸಮಾಸ, ಆಯ್ಕೆ 3 ದ್ವಂದ್ವ ಸಮಾಸ, ಆಯ್ಕೆ 4 ಅಂಶಿ ಸಮಾಸ. ನೋಡಿ, ಆಕಲ್ಲು ಅಂತಕ್ಕಂಥ ಶಬ್ದ ಏನದಪ್ಪ ಅಂದ್ರೆ ಅದು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದನ್ನ ಬಿಡಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ ಅದು ಪ್ಲಸ್ ಕಲ್ಲು, ಆ ಕಲ್ಲು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ನಿಮ್ಮ ಸಮಯವನ್ನ ಅಪವ್ಯಯ ಮಾಡದೆ
ತುಂಬ ನಾನೇನು ಮಾಡಿದ್ದೇನಪ್ಪ ಅಂದರೆ ವ್ಯಾಕರಣದಲ್ಲಿ ಪ್ರಶ್ನೆಗಳನ್ನು ತರ್ತಾ ಇದ್ದೀವಿ. ಸೊ ಒಟ್ಟು 5 ಭಾಗದಲ್ಲಿ ವ್ಯಾಕರಣದ ವಿಡಿಯೋಗಳಿದ್ದಾವೆ. ಒಟ್ಟು 100 ಪ್ರಶ್ನೆಗಳನ್ನು ನಿಮಗೆ ವ್ಯಾಕರಣದಲ್ಲಿ ಮಾಡಿಸ್ಬೇಕಂತ ಗುರಿ ನನ್ನದಾಗಿದೆ. ನೋಡುವ ಎಷ್ಟು ವ್ಯಾಕರಣದಲ್ಲಿ ಪ್ರಶ್ನೆಗಳಾಗ್ತವೆ ಅನ್ನೋದನ್ನು ನೋಡಿಕೊಂಡು ಮೊದಲ ಪಾಠದಿಂದ ನಾವೇನು ಮಾಡೋಣಪ್ಪ ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಮಗೇನಾಗಬೇಕಾಗಿದೆ, ಪಾಠ ಡೀಟೇಲ್ ಆಗಿ ಬೇಕು, ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕ್ವಾಲಿಟಿ ಕ್ವಶನ್ಸ್ಗಳು ಬೇಕು. ಸುಮ್ಮನೆ ಎಲ್ಲಾದರೂ ಒಂದು PDF ಇದ್ದರೆ ಅದನ್ನು ತೋರಿಸುವಂಥದ್ದಲ್ಲ. ಆ ಪ್ರಶ್ನೆಗಳನ್ನು ಸಬ್ಜೆಕ್ಟ್ ಟೀಚರ್ಗಳಿಂದ ರಚನೆ ಆಗಬೇಕು, ಅವುಗಳನ್ನು ನಿಮ್ಮ ಮುಂದಿರಬೇಕು. ನೀವು ವಿಡಿಯೋವನ್ನು ನೋಡಿದರೆ ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಜ್ಞಾನಾರ್ಜನೆ ಆಗಬೇಕು, ಅನುಕೂಲ ಆಗಬೇಕಂತಕ್ಕಂಥ ಉದ್ದೇಶ ನಮ್ಮದಿದೆ. ಅದರ ಒಂದು ನಿಟ್ಟಿನಲ್ಲಿ ನಾವುಗಳು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ನಾನಷ್ಟೇ ಅಲ್ಲ, ಸೊ ಹೋಲ್ ಆಗಿರ್ತಕ್ಕಂಥ ಒಂದು ಟೀಮೇ ಕೆಲಸ ಮಾಡ್ತಾ ಇದೆ. ಅವರು ಪ್ರಶ್ನೆಗಳನ್ನು ಕೊಡ್ತಾರೆ, ನಾನು ಪ್ರಶ್ನೆಗಳನ್ನು ಮಾಡೋದು. ಸೊ ಎಲ್ಲ ಒಂದು ನನ್ನ ಗೆಳೆಯರ ಬಳಗನೇ ಇದೆ. ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಭಾಳ ಜನ ನೀವು ಶೇರ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ. ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಲಾಭ ಆಗಲಿ. ಯಾಕಂದರೆ ಈ ಸಿಚುವೇಶನಲ್ಲಿ ಈ ಥರನ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಸಿಗೋದಿಲ್ಲ. ಲಾಸ್ಟ್ ಸಿಚುವೇಶನಲ್ಲಿ ಸೊ ಸಿಗೋದೇ ಕಠಿಣ ಆಗ್ತವೆ. ಅದಕ್ಕಾಗಿ ನಾವಂತೂ ಖಂಡಿತವಾಗಿ ಎಲ್ಲ ಪಾಠಗಳ ವಿಡಿಯೋಗಳನ್ನು ಕೊಡ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ನಾವು ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಎಂಡ್ ಮಾಡೋದು ನಮಗೆ ಗೊತ್ತಿದೆ. ಸೊ ಪ್ರತಿದಿನ ಈಗ ಕೊಡ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆಯನ್ನು ಬರ್ಬರ್ತಾ ಹೆಚ್ಚು ಮಾಡ್ತೀವಿ. ಆದರೆ ಎಲ್ಲ ಒಂದು ಹೋಲ್ ಸಿಲೆಬಸ್ಸನ್ನು ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಹೆಚ್ಚು ಜನರು ಲೈಕ್ ಮಾಡಿ, ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ ಜುಲೈ 2021ರಲ್ಲಿ ಬಹು ಆಯ್ಕೆಯ ಒಂದು ಪ್ರಶ್ನೆಗಳ ಸ್ವರೂಪದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಈ ಒಂದು ದಿನ ಪ್ರಥಮ ಭಾಷೆ ಕನ್ನಡದಲ್ಲಿ ವ್ಯಾಕರಣಾಂಶಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು ವ್ಯಾಕರಣಾಂಶದ 3ನೇ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲು 2 ಭಾಗದ ವ್ಯಾಕರಣಾಂಶಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ SSLC ಕನ್ನಡ MCQs ಅಂತ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣಾಂಶಗಳು ಅಂದರೆ ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ MCQ ವಿಡಿಯೋಗಳನ್ನು ನೋಡ್ಬೋದು. ಸೊ ವಿದ್ಯಾರ್ಥಿಗಳೇ, ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೀವುಗಳು ನನ್ನ ಟೆಲಿಗ್ರಾಮ್ ಲಿಂಕನ್ನು ಒತ್ತಿ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಕೊಳ್ಳಿ. ಯಾಕಂದರೆ ನಾವು ಪ್ರತಿದಿನ 5 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಸೊ ನಮಗೆ ಅಲ್ಲಿ ಲಿಂಕ್ಗಳನ್ನು ಸರಳವಾಗಿ ಶೇರ್ ಮಾಡ್ತೀವಿ, ಏನೂ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣಾಂಶದ 3ನೇ ಭಾಗದ ವಿಡಿಯೋಕ್ಕೆ ಸ್ವಾಗತವನ್ನು ಕೋರ್ತಾ ಸ್ಟಾರ್ಟ್ ಮಾಡುವ. ಸೊ ಇದಕ್ಕಿಂತ ಮೊದಲು 36 ಪ್ರಶ್ನೆಗಳಾಗಿದ್ದಾವೆ, ಅವುಗಳನ್ನು ನೋಡಿಕೊಳ್ಳಿ. ಪ್ರಶ್ನೆ 37, ತದ್ದಿತಾಂತ ನಾಮಕ್ಕೆ ಉದಾಹರಣೆ. ಆಯ್ಕೆಗಳು: ಆಯ್ಕೆ 1 ಕನ್ನಡಿಗ, ಆಯ್ಕೆ 2 ಬಡತನ, ಆಯ್ಕೆ 3 ಸಿರಿತನ, ಆಯ್ಕೆ 4 ಹಿರಿಮೆ. ಕನ್ನಡಿಗ, ಬಡತನ, ಸಿರಿತನ, ಹಿರಿಮೆ ಈ 4ರಲ್ಲಿ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ 1 ಕನ್ನಡಿಗ ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ ಸಂಖ್ಯೆ 38, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಆಯ್ಕೆಗಳು: ಆಯ್ಕೆ 1 ಕನ್ನಡಿಗ, ಆಯ್ಕೆ 2 ಬಡತನ, ಆಯ್ಕೆ 3 ಸಿರಿವಂತ, ಆಯ್ಕೆ 4 ಬಳೆಗಾರ್ತಿ ಅಂತ ಆಗಬೇಕು. ಅದು ಓಕೆ, ಅದು ಬಲೆ ಆಗದ ಬಳೆ ಅಂತ ಆಗಬೇಕು, ಬಳೆಗಾರ್ತಿ. ಸೊ ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳೇ, ಬಡತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 39, ನಾಮಪದಗಳಿಗೆ ಈ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ನಾಮಗಳು ಆಗುತ್ತವೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾಮಪದಗಳಿಗೆ ಈ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ನಾಮಗಳು ಆಗುತ್ತವೆ. ಆಯ್ಕೆ 1 ಅವ್ಯಯ, ಆಯ್ಕೆ 2 ಧಾತು, ಆಯ್ಕೆ 3 ತದ್ದಿತಗಳು, ಆಯ್ಕೆ 4 ಕ್ರಿಯಾ ಪ್ರತ್ಯಯಗಳು. ಅವ್ಯಯ ಪ್ರತ್ಯಯಗಳು, ಧಾತು ಪ್ರತ್ಯಯಗಳು, ತದ್ದಿತ ಪ್ರತ್ಯಯಗಳು ಅಥವಾ ಕ್ರಿಯಾ ಪ್ರತ್ಯಯಗಳು. ಸೊ ಸರಿಯಾದ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 3 ತದ್ದಿತ ಪ್ರತ್ಯಯಗಳು ಈ ನಾಮಪದಗಳಿಗೆ ಸೇರಿಕೊಂಡು ತದ್ದಿತಾಂತ ನಾಮಗಳು ಆಗ್ತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 40. ಇಲ್ಲಿ ಒಂದು ಸಂಬಂಧೀಕರಣ ಪ್ರಶ್ನೆ ಇದೆ. ಬಳೆಗಾರ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಇದೆ, ಹಾಗಾದ್ರೆ ಜಾನತನ ಅನ್ನೋದು ಏನು ನೋಡುವ. ಸೊ 1 ಅವ್ಯಯ, 2 ತದ್ದಿತಾಂತ ಸರ್ವನಾಮ, 3 ತದ್ದಿತಾಂತ ನಾಮಪದ, 4 ತದ್ದಿತಾಂತ ಭಾವನಾಮ. ಬಳೆಗಾರ ತದ್ದಿತಾಂತ ನಾಮ ಆದರೆ ಜಾನತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ. ಆಯ್ಕೆ ಸಂಖ್ಯೆ 4 ಸರಿಯಾದ ಉತ್ತರ ಇತ್ತು.
ಪ್ರಶ್ನೆ 41 ಹೇಳಿಕೆಗಳನ್ನು ಪರಿಶೀಲಿಸಿ ಹೇಳಿಕೆಗಳನ್ನು ನೋಡ್ಕೊಂಡು ಬರೋಣ. ಸೊ ಒಟ್ಟು 3 ಹೇಳಿಕೆಗಳೇನು ಇಲ್ಲಿ ಇದಾವೆ. ಎಸ್, ಮೊದಲ ಹೇಳಿಕೆ ಇತ್ತು ಕಂದ ಪದ್ಯ 4 ಪಾದಗಳುಳ್ಳ ಪದ್ಯ. 2 1 3ನೇ ಪಾದಗಳು ಮತ್ತು 2 4ನೇ ಪಾದಗಳು ಸಮವಾಗಿವೆ. 3ನೇದು 1 3ನೇ ಪಾದದಲ್ಲಿ 3 ಮಾತ್ರೆಗಳ 3 ಗಣಗಳು ಇರುತ್ತವೆ. ಸ್ವಲ್ಪ ನೋಡಿ ಆ ಹೇಳಿಕೆಗಳನ್ನು ತಾವುಗಳು ನೋಡ್ಕೋಬೇಕಾಗ್ತದ. ಇದ್ರ ಮೇಲೇನೆ ಕೆಳಗಡೆ ಇರ್ತಕ್ಕಂಥ ಆಯ್ಕೆಗಳಿಗೆ ನೀವು ಸರಿಯಾದದನ್ನು ಗುರುತಿಸಬೇಕಾಗ್ತದೆ. ನೋಡ್ಕೊಂಡು ಬರೋಣ ಏನು ಆಪ್ಷನ್ಸ್ ಅಲ್ಲಿ ಇದೆ ಅಂತ. ಸೊ 1ನೇದು ಆಯ್ಕೆ ಕೊಟ್ಟಿದ್ದಾರೆ, 1 ಮಾತ್ರ ಸರಿ ಅಂದಿದ್ದಾರೆ. 2ನೇದ್ರಲ್ಲಿ 3ನೇದು ಸರಿ ಅಂದಿದ್ದಾರೆ. 3ರಲ್ಲಿ 2 ಮತ್ತು 3 ಎರಡನ್ನೂ ಸರಿ ಅಂದಿದ್ದಾರೆ. 4ರಲ್ಲಿ 1 ಮತ್ತು 2 ಸರಿ ಅಂದಿದ್ದಾರೆ. ಸೊ ಒಟ್ಟಾರೆಯಾಗಿ ವ್ಯಾಕರಣದಲ್ಲಿ ಕಂದ ಪದ್ಯದ ಲಕ್ಷಣಗಳನ್ನು ನೋಡಿದಾಗ ಆಯ್ಕೆ ಸಂಖ್ಯೆ 4 1 ಮತ್ತು 2 ಸರಿ ಅಂತ ಸಿಗತ್ತೆ. ಅಂದ್ರೆ ಕಂದ ಪದ್ಯ 4 ಪಾದಗಳುಳ್ಳ ಪದ್ಯವಾಗಿದೆ. 1 3ನೇ ಪಾದಗಳು ಮತ್ತು 2 4ನೇ ಪಾದಗಳು ಸಮವಾಗಿರುತ್ತವೆ. ಓಕೆ, ಅವೆರಡು ಸರಿ ಇದಾವೆ. 3ನೇದು ಒಂದು ವಾಕ್ಯ ತಪ್ಪಿದೆ. ಮುಂದಿನ ಪ್ರಶ್ನೆ, ಉತ್ಪಲಮಾಲಾ ವೃತ್ತದಲ್ಲಿ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಓಕೆ, ಉತ್ಪಲಮಾಲಾ ವೃತ್ತದಲ್ಲಿ ಎಷ್ಟು ಅಕ್ಷರಗಳು ಇರ್ತವೆ? ಆಯ್ಕೆಗಳು: ಆಯ್ಕೆ 1 18, ಆಯ್ಕೆ 2 20, ಆಯ್ಕೆ 3 22, ಆಯ್ಕೆ 4 24. ಉತ್ಪಲಮಾಲಾ ವೃತ್ತದಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಆಯ್ಕೆ ಸಂಖ್ಯೆ 2 20. ಪ್ರಶ್ನೆ 23, ವ್ಯಾಪಾರಿ ಅನ್ನುವುದು ಅನ್ವರ್ಥನಾಮಕ್ಕೆ ಉದಾಹರಣೆ ಆದರೆ ರಾಹುಲ್ ಅಂತದ್ದು ಏನು? ವ್ಯಾಪಾರಿ ಅನ್ವರ್ಥನಾಮಕ್ಕೆ ಉದಾಹರಣೆ ಆದರೆ ರಾಹುಲ್ ಇದು ಯಾವ ನಾಮಕ್ಕೆ ಉದಾಹರಣೆ? ನೋಡೋಣ. ಆಯ್ಕೆ 1 ಅಂಕಿತ ನಾಮ, ಆಯ್ಕೆ 2 ರೂಢನಾಮ, ಆಯ್ಕೆ 3 ಹೆಸರು, ಆಯ್ಕೆ 4 ನಾಮಧೇಯ. ಸೊ ರಾಹುಲ್ ಅನ್ನೋದು ಏನಪ್ಪಾ ಅಂದ್ರೆ ಆಯ್ಕೆ ಸಂಖ್ಯೆ 1 ಅಂಕಿತ ನಾಮ ಅಂತ ಕರೀತಾರೆ. ಪ್ರಶ್ನೆ 44, ಕೆಂಪು ಭಾವನಾಮ ಆದ್ರೆ ಪಡುವನ ಅನ್ನೋದು ಏನು? ಕೆಂಪು ಭಾವನಾಮಕ್ಕೆ ಉದಾಹರಣೆ ಆದ್ರೆ ಪಡುವನ ಅನ್ನೋದು ಏನು? ಆಯ್ಕೆ 1 ಸಂಖ್ಯಾವಾಚಕ, ಆಯ್ಕೆ 2 ರೂಢನಾಮ, ಆಯ್ಕೆ 3 ದಿಗ್ವಾಚಕ, ಆಯ್ಕೆ 4 ಸಂಖ್ಯೆಯ ವಾಚಕ. ಸೊ ತಮಗೆ ಗೊತ್ತಿರ್ತಕ್ಕಂಥದ್ದು ಮೂಡನ, ಪಡುವನ, ತೆಂಕನ, ಬಡಗನ ಅಂದ್ರೆ ಅವೆಲ್ಲ ದಿಗ್ವಾಚಕಗಳು, ದಿಕ್ಕುಗಳು. ಆಯ್ಕೆ ಸಂಖ್ಯೆ 3 ದಿಗ್ವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 45, ನಾನು ಅನ್ನುವುದು ಉತ್ತಮ ಪುರುಷ ಇದೆ, ಹಾಗಾದ್ರೆ ನೀವು ಅನ್ನೋದು ಏನು? ನಾನು ಉತ್ತಮ ಪುರುಷಕ್ಕೆ ಉದಾಹರಣೆ ಆದರೆ ನೀವು ಅನ್ನೋದು ಯಾವ ಪುರುಷಕ್ಕೆ ಉದಾಹರಣೆ ಆಗಿದೆ? ಸೊ ನೋಡೋಣ. ಆಯ್ಕೆ 1 ಉತ್ತಮ ಪುರುಷ, ಆಯ್ಕೆ 2 ಮಧ್ಯಮ ಪುರುಷ, ಆಯ್ಕೆ 3 ಅನ್ಯ ಪುರುಷ, ಆಯ್ಕೆ 4 ಯಾವುದೂ ಅಲ್ಲ. ಸೊ ನೀವು ಅನ್ನೋದೇನಪ್ಪಾ ಅಂತಂದ್ರೆ ಆಯ್ಕೆ ಸಂಖ್ಯೆ 3 ಅನ್ಯ ಪುರುಷ, ಆಯ್ಕೆ ಸಂಖ್ಯೆ 2 ಮಧ್ಯಮ ಪುರುಷಕ್ಕೆ ಉದಾಹರಣೆ ಆಗಿದೆ. ಇದು ಆಯ್ಕೆ ಸಂಖ್ಯೆ 2 ಅಂತ ಆಗಬೇಕು, ಮಧ್ಯಮ ಪುರುಷ. ಪ್ರಶ್ನೆ 46, ಅವನು ಅನ್ಯ ಪುರುಷಕ್ಕೆ ಉದಾಹರಣೆ ಆದರೆ ತಾನು ಅನ್ನೋದು ಏನು? ಅವನು ಅನ್ಯ ಪುರುಷಕ್ಕೆ ಉದಾಹರಣೆ ಆದರೆ ತಾನು ಅನ್ನೋದು ಏನು? ಆಯ್ಕೆಗಳಿದಾವೆ. ಆಯ್ಕೆ 1 ಉತ್ತಮ ಪುರುಷ, ಆಯ್ಕೆ 2 ಮಧ್ಯಮ ಪುರುಷ, ಆಯ್ಕೆ 3 ಪ್ರಶ್ನಾರ್ಥಕ, ಆಯ್ಕೆ 4 ಆತ್ಮಾರ್ಥಕ. ಅವನು ಅನ್ಯ ಪುರುಷ, ತಾನು ಆತ್ಮಾರ್ಥಕ. ತಾನು ಮತ್ತು ತಾವು ಅವೆರಡು ಆತ್ಮಾರ್ಥಕ ಬರ್ತವೆ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇದು ಕೃದಂತ ನಾಮಕ್ಕೆ ಉದಾಹರಣೆ ಆಗಿದೆ. ಸೊ ನೋಡೋಣ ಆಯ್ಕೆಗಳು. ಆಯ್ಕೆ 1 ಮಾಟ, ಆಯ್ಕೆ 2 ತಿಂದು, ಆಯ್ಕೆ 3 ಓಟ, ಆಯ್ಕೆ 4 ನಡೆಯುವ. ಸೊ ಇದು ಕೃದಂತ ನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 4 ನಡೆಯುವ ಅಂತಕ್ಕಂಥದ್ದು ಕೃದಂತ ನಾಮಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 48, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ಕೃದಂತ ಭಾವನಾಮ ನೋಡುವ. ಆಯ್ಕೆ 1 ಮಾಟ, ಆಯ್ಕೆ 2 ತಿಂದು, ಆಯ್ಕೆ 3 ಮಾಡಿ, ಆಯ್ಕೆ 4 ನಡೆಯುವ. ಸೊ ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 1 ಮಾಟ ಅಂತಕ್ಕಂಥದ್ದು ಆಗಿತ್ತು. ಪ್ರಶ್ನೆ 49, ಓಡಿದ ಇದು ಕೃದಂತ ನಾಮ ಆದ್ರೆ ನಡೆಯುತ್ತ ಅನ್ನೋದು ಏನು? ಓಡಿದ ಕೃದಂತ ನಾಮ, ನಡೆಯುತ್ತ ಡ್ಯಾಶ್. ಆಯ್ಕೆ 1 ಕೃದಂತ, ಆಯ್ಕೆ 2 ಕೃದಂತ ಭಾವನಾಮ, ಆಯ್ಕೆ 3 ಕೃದಂತಾವ್ಯಯ, ಆಯ್ಕೆ 4 ಯಾವುದೂ ಅಲ್ಲ. ಓಡಿದ ಅನ್ನೋದು ಕೃದಂತ ನಾಮ ಆದ್ರೆ ನಡೆಯುತ್ತ ಅಂತಕ್ಕಂಥದ್ದು ಕೃದಂತಾವ್ಯಯ ಅಂತ ಕರೀತಾರೆ. ಆಯ್ಕೆ ಸಂಖ್ಯೆ 3 ಇತ್ತು. ಓಕೆ, ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ನಿಷೇಧ ಕೃದಂತಕ್ಕೆ ಉದಾಹರಣೆ. ಸೊ
ಸೊ ಆಯ್ಕೆ 1 ಓಡಿದ, ಆಯ್ಕೆ 2 ಬಾಳಿದ, ಆಯ್ಕೆ 3 ಬರೆಯದ, ಆಯ್ಕೆ 4 ಯಾವುದೂ ಅಲ್ಲ. ನಿಷೇಧ ಕೃದಂತಕ್ಕೆ ಉದಾಹರಣೆ ಯಾವುದಂದ್ರೆ ಆಯ್ಕೆ ಸಂಖ್ಯೆ 3 ಬರೆಯದ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ನಿಷೇಧ ಅಂದರೆ ಕ್ರಿಯೆ ನಡೆಯೋದಿಲ್ಲ. ಓಕೆ, ಎಸ್. ಮುಂದಿನ ಪ್ರಶ್ನೆ, ವರ್ತಮಾನ ಕೃದಂತ ಬರೆಯುವ ಭೂತಕಾಲ ಕೃದಂತ ಡ್ಯಾಶ್. ವರ್ತಮಾನ ಕೃದಂತ ಬರೆಯುವ ಭೂತಕಾಲ ಕೃದಂತ ಡ್ಯಾಶ್. ಆಯ್ಕೆಗಳು: ಆಯ್ಕೆ 1 ಓದುವ, ಆಯ್ಕೆ 2 ಬಾಳುವ, ಆಯ್ಕೆ 3 ಬರೆದ, ಆಯ್ಕೆ 4 ಯಾವುದೂ ಅಲ್ಲ. ಬಹಳಷ್ಟು ಸರಳವಾಗಿರ್ತಕ್ಕಂಥದ್ದಿತ್ತು. ವರ್ತಮಾನ ಕೃದಂತ ಬರೆಯುವ ಆದರೆ ಭೂತಕಾಲ ಕೃದಂತ ಬರೆದ ಅಂತ ಆಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 52. ಇದು ಕೃದಂತಾವ್ಯಯಕ್ಕೆ ಉದಾಹರಣೆ ಆಗಿದೆ. ಆಯ್ಕೆ 1 ಓದುವ, ಆಯ್ಕೆ 2 ಬಾಳುವ, ಆಯ್ಕೆ 3 ಬರೆದ, ಆಯ್ಕೆ 4 ಬರೆದು. ಸೊ ಯಾವುದು ಕೃದಂತಾವ್ಯಯಕ್ಕೆ ಉದಾಹರಣೆ ಆಗಿದೆ ಅಂದರೆ ಆಯ್ಕೆ ಸಂಖ್ಯೆ 4 ಬರೆದು. ಮುಂದಿನ ಪ್ರಶ್ನೆ, ಇದರಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಆಯ್ಕೆಯಲ್ಲಿ ಗುರುತಿಸಬೇಕು. ಆಯ್ಕೆ 1 ಉ, ಆಯ್ಕೆ 2 ಅಲ್ಲಿ, ಆಯ್ಕೆ 3 ಅನ್ನು, ಆಯ್ಕೆ 4 ಗೆ. ಈ ಆಯ್ಕೆಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಯ್ಕೆ ಸಂಖ್ಯೆ 4 ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 54, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸೊ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಗುರುತಿಸಬೇಕು. ಆಯ್ಕೆ ಸಂಖ್ಯೆ 1 ಉ, ಆಯ್ಕೆ 2 ಅಲ್ಲಿ, ಆಯ್ಕೆ 3 ಅನ್ನು, ಆಯ್ಕೆ 4 ಗೆ. ಸೊ ಈ ಆಯ್ಕೆಗಳಲ್ಲಿ ಯಾವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ಅಂದರೆ ಆಯ್ಕೆ ಸಂಖ್ಯೆ 4 ಗೆ ಅಂತಕ್ಕಂಥದ್ದು. ಆಯ್ಕೆ ಸಂಖ್ಯೆ 2 ಅಲ್ಲಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಇತ್ತು. ಗೆ ಚತುರ್ಥಿ ಅಲ್ಲ. ಎಸ್. ಪ್ರಶ್ನೆ ಸಂಖ್ಯೆ 55, ದ್ವಿತೀಯ ಕರ್ಮಾರ್ಥ. ಹಾಗಾದ್ರೆ ಪಂಚಮಿ ಡ್ಯಾಶ್. 1 ಕರಣಾರ್ಥ, 2 ಸಂಪ್ರದಾನ, 3 ಅಪಾದಾನ, 4 ಸಂಬಂಧ. ದ್ವಿತೀಯ ಕರ್ಮಾರ್ಥ. ಸೊ ಹಾಗಾದ್ರೆ ಪಂಚಮಿ ಎಸ್ ಅದು ಅಪಾದಾನ ಆಗಿತ್ತು. ಸೊ ಕಾರಕಾರ್ಥಗಳು ಅಂತ ಕರೀತಾರೆ ಇವುಗಳಿಗೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 56, ಕಾರಕಾರ್ಥ. ಎಸ್. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಷಷ್ಠಿ ವಿಭಕ್ತಿಯ ಕಾರಕಾರ್ಥ 1 ಕರಣಾರ್ಥ, 2 ಸಂಪ್ರದಾನ, 3 ಅಪಾದಾನ, 4 ಸಂಬಂಧ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ 4 ಸಂಬಂಧ ಇತ್ತು. ಇಲ್ಲಿ ವ್ಯಾಕರಣಗಳಲ್ಲಿ ಉದಾಹರಣೆಗಳಾಗಿರ್ಬೋದು, ಅವುಗಳ ಅರ್ಥಗಳಾಗಿರ್ಬೋದು, ನಿಯಮಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ತಾವು ಬಹಳಷ್ಟು ಡೀಟೇಲ್ಡ್ ಆಗಿ ಓದಬೇಕು. ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಉದಾಹರಣೆಗಳ ಸಮಗ್ರವಾಗಿರ್ತಕ್ಕಂಥ ಜ್ಞಾನ ಇದ್ರೂ ಮಾತ್ರ ಬಹು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಮುಂದೆ, ಇದು ಸಾಮಾನ್ಯಾರ್ಥಕ ವ್ಯಯಕ್ಕೆ ಉದಾಹರಣೆ ಆಗಿದೆ. ಸಾಮಾನ್ಯಾರ್ಥಕ ವ್ಯಯ ಅವ್ಯಯದ ಒಂದು ಪ್ರಕಾರ ಅದು. 1 ಕರಕರ, 2 ಬೇಗನೆ, 3 ಹೋ, 4 ಸಾಕು. ಸೊ ಇವುಗಳಲ್ಲಿ 4ರಲ್ಲಿ ಸಾಮಾನ್ಯಾರ್ಥಕ ಅವ್ಯಯ ಇತ್ತು. ಆಯ್ಕೆ 2 ಬೇಗನೆ. ಮುಂದಿನ ಪ್ರಶ್ನೆ, ಇದು ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿದೆ. ಆಯ್ಕೆ 1 ಕರಕರ, ಆಯ್ಕೆ 2 ಬೇಗನೆ, ಆಯ್ಕೆ 3 ಹೋ, ಆಯ್ಕೆ 4 ಸಾಕು. ಸೊ ಕರಕರ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿತ್ತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 59, ಅಂತೂ ಇದು ಸಾಮಾನ್ಯಾರ್ಥಕಾವ್ಯಯ ಆಗಿತ್ತು. ಹಾಗಾದರೆ ದಡ ದಡ ಅನ್ನೋದು ಏನು? ಅಂತೂ ಸಾಮಾನ್ಯಾರ್ಥಕಾವ್ಯಯಕ್ಕೆ ಉದಾಹರಣೆ ಆದರೆ ದಡ ದಡ ಅನ್ನೋದು ಯಾವ ಪ್ರಕಾರದ ಅವ್ಯಯಕ್ಕೆ ಉದಾಹರಣೆ? ಎಸ್. ಆಯ್ಕೆ 1 ಕ್ರಿಯಾರ್ಥಕಾವ್ಯಯ, ಆಯ್ಕೆ 2 ಅನುಕರಣಾವ್ಯಯ, ಆಯ್ಕೆ 3 ಭಾವಸೂಚಕಾವ್ಯಯ, ಆಯ್ಕೆ 4 ಯಾವುದೂ ಅಲ್ಲ. ದಡ ದಡ ಅಂತಕ್ಕಂಥದ್ದು ಏನದಪ್ಪ ಅಂದರೆ ಅದು ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿದೆ. ಆಯ್ಕೆ 60 ದುಃಖ ಇದು ಭಾವಸೂಚಕಾವ್ಯಯಕ್ಕೆ ಉದಾಹರಣೆ ಆದರೆ ಬೇಡ ಅನ್ನೋದು ಏನು? ಎಸ್. ಕ್ರಿಯಾರ್ಥಕಾವ್ಯಯ, 2 ಅನುಕರಣಾವ್ಯಯ, 3 ಭಾವಸೂಚಕಾವ್ಯಯ, 4 ಯಾವುದೂ ಅಲ್ಲ. ದುಃಖ ಇದು ಭಾವಸೂಚಕಾವ್ಯಯ ಆದರೆ ಬೇಡ ಅಂತಕ್ಕಂಥದ್ದು ಏನದಪ್ಪ ಅಂದರೆ ಅದು ಕ್ರಿಯಾರ್ಥಕಾವ್ಯಯಕ್ಕೆ ಉದಾಹರಣೆ ಆಗಿತ್ತು. ಓಕೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡುವಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಸಾಮಾನ್ಯವಾಗಿ ಒಂದು 18ರಿಂದ 20 ಪ್ರಶ್ನೆಗಳ ಒಂದು ಬಹು ಆಯ್ಕೆಗಳನ್ನು ನೋಡಿದ್ದೀವಿ. ಸೊ ಇನ್ನೊಂದು ಭಾಗದಲ್ಲಿ ನಾವು ವ್ಯಾಕರಣಗಳನ್ನು ಮುಗಿಸಿಕೊಂಡು ಪಾಠದಿಂದ ಏನು ಮಾಡೋಣ, ಬಹು ಆಯ್ಕೆ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಸೊ ತಾವುಗಳು ವಿಡಿಯೋವನ್ನು ಲೈಕ್ ಮಾಡಿ, ತಾವು ನೋಡ್ತೀರಿ ಆದರೆ ಲೈಕ್ ಮಾಡೋದಿಲ್ಲ. ಓಕೆ.
ಒಂದು ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಯಾಕಂದರೆ ಇದರಿಂದ ದಿನದಲ್ಲಿ ನಾವು ಹಾಕ್ತಕ್ಕಂಥ 5-6 ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಯೂಟ್ಯೂಬ್ ಕಡೆಯಿಂದ ಸಿಗಲ್ಲ. ಅದಕ್ಕಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ತಾವುಗಳು ಸೇರಿಕೊಂಡ್ರೆ ಅಲ್ಲಿ ತಮಗೆ ಅನುಕೂಲ ಆಗುತ್ತೆ. ಹಾಕ್ತಕ್ಕಂಥ ವಿಡಿಯೋಗಳನ್ನು ತಾವುಗಳು ಮೊದಲಿಗರಾಗಿ ಅಲ್ಲಿಯೂ ಸಹಿತ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹೆಚ್ಚು ಗೆಳೆಯರಿಗೂ ಕೂಡ ತಾವುಗಳು ಹೇಳಿ. ಹೀಗೆ ಬಹು ಆಯ್ಕೆ ಪ್ರಶ್ನೆಗಳ ಒಂದು ವಿಡಿಯೋ ಇದೆ, ಚೆನ್ನಾಗಿದೆ, ನೀನು ನೋಡಿ ಅಂತ ನೀವು ಕೂಡ ಅವರನ್ನು ಏನು ಮಾಡಬೇಕಪ್ಪ ಅಂದರೆ ಮೋಟಿವೇಟನ್ನು ಮಾಡಬೇಕು. ಸಿಗುವ ಮತ್ತೆ ಹೊಸ ವಿಡಿಯೋಗಳ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ ಜುಲೈ 2021ಕ್ಕಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು ಮೊದಲಿಗೆ ವ್ಯಾಕರಣಾಂಶಗಳನ್ನು ನೋಡ್ತಾ ಇದ್ದೀವಿ. ಇದು ವ್ಯಾಕರಣಾಂಶದ ಕಡೆಯ ಒಂದು ವಿಭಾಗದ ವಿಡಿಯೋ, 4ನೇ ವಿಭಾಗ. ಇದಕ್ಕಿಂತ ಮುಂಚೆ 3 ವಿಭಾಗಗಳಲ್ಲಿ ನಾವೇನು ಮಾಡಿದ್ದೀವಿ, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ SSLC ಕನ್ನಡ MCQ ಅಂತಕ್ಕಂಥ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ 3 ಭಾಗಗಳ ವಿಡಿಯೋಗಳನ್ನು ತಾವುಗಳು ನೋಡಬಹುದು. ಶುರು ಮಾಡೋಣ. ಪ್ರಥಮ ಭಾಷೆ ಕನ್ನಡದ ವ್ಯಾಕರಣಾಂಶಗಳ ಒಂದು ಸರಣಿಗಿಂತ ಮೊದಲು ತಾವು ಹೊಸಬರಾಗಿದ್ದರೆ ದಯಮಾಡಿ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಪ್ರತಿದಿನ ನಾವು 5-6 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನೋಟಿಫಿಕೇಶನ್ 3ಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೀನಿ, ಅಲ್ಲಿ ಬಂದು ಜಾಯ್ನ್ ಆದರೆ ನಾವು ಪ್ರತಿದಿನ ಹಾಕ್ತಕ್ಕಂಥ 5ರಿಂದ 6 ವಿಡಿಯೋಗಳ ಲಿಂಕ್ಗಳನ್ನು ತಾವು ಸರಳವಾಗಿ ಪಡಿಬಹುದು ಹಾಗೂ ಮೊದಲಿಗರಾಗಿ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಇದಕ್ಕಿಂತ ಮುಂಚೆ 60 ಪ್ರಶ್ನೆಗಳನ್ನು ಮಾಡಿದ್ದೀವಿ ನೋಡಿ. ಪ್ರಶ್ನೆ 61, ಮತ್ತು ಸಂಬಂಧಾರ್ಥ ಕಾವ್ಯ ಆದರೆ ಅವನೇ ಅಂತಕ್ಕಂಥದ್ದು ಯಾವ ಒಂದು ಅವ್ಯಯದ ಪ್ರಕಾರ? ಆಯ್ಕೆ 1 ಕ್ರಿಯಾರ್ಥ ಕಾವ್ಯ, ಆಯ್ಕೆ 2 ಅನುಕರಣಾವ್ಯಯ, ಆಯ್ಕೆ 3 ಭಾವಸೂಚಕಾವ್ಯಯ, ಆಯ್ಕೆ 4 ಅವಧಾರಣಾರ್ಥ ಕಾವ್ಯ. ಅವನೇ ಅಂತಕ್ಕಂಥದ್ದು ಏನಪ್ಪ ಅಂದರೆ ಆಯ್ಕೆ ಸಂಖ್ಯೆ 4 ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಆಗಿದೆ. ಅವ್ಯಯದ ಪ್ರಕಾರ ಮತ್ತು ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆ ಆದರೆ ಅವನೇ ಅಂತಕ್ಕಂಥದ್ದು ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 62. ಒಂದು ಭಾಷೆಯ ಮೂಲ ಪದಗಳನ್ನು ಏನೆನ್ನುವರು? ಆಯ್ಕೆ 1 ಪದ, ಆಯ್ಕೆ 2 ದೇಶ ಪದ, ಆಯ್ಕೆ 3 ಅನ್ಯ ದೇಶ ಪದ, ಆಯ್ಕೆ 4 ತದ್ಭವ. ಒಂದು ಭಾಷೆಯ ಮೂಲ ಪದಗಳಿಗೆ ಏನಂತ ಕರೀತಾರೆ ಅಂದರೆ ದೇಶ ಪದ ಅಂತ ಕರೀತಾರೆ. ಪ್ರಶ್ನೆ 63, ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳನ್ನು ಏನಂತ ಕರೀತಾರೆ? ಆಯ್ಕೆ 1 ಪದ, ಆಯ್ಕೆ 2 ದೇಶ ಪದ, ಆಯ್ಕೆ 3 ಅನ್ಯ ದೇಶ ಪದ, ಆಯ್ಕೆ 4 ತದ್ಭವ. ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಿಗೆ ಆಯ್ಕೆ 3 ಅನ್ಯ ದೇಶ ಪದಗಳು ಅಂತ ಹೇಳ್ತಾರೆ. ಪ್ರಶ್ನೆ 64, ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ಏನಂತ ಕರೀತಾರೆ? ಆಯ್ಕೆ 1 ಪದ, ಆಯ್ಕೆ 2 ದೇಶ ಪದ, ಆಯ್ಕೆ 3 ಅನ್ಯ ದೇಶ ಪದ, ಆಯ್ಕೆ 4 ತದ್ಭವ. ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಿಗೆ ತದ್ಭವ ಪದಗಳು, ತದ್ಭವ ಶಬ್ದಗಳು ಅಂತ ಕರೀತಾರೆ. ಆಯ್ಕೆ 4 ತದ್ಭವ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ದವಾಖಾನೆ ಇದು ಪಾರ್ಸಿದಿಂದ ಬಂದಿದೆ. ಓಕೆ, ಪಾರ್ಸಿ ಭಾಷೆಯ ಪದ ಆಗಿದೆ. ಅಮಾನತು ಅಂತಕ್ಕಂಥದ್ದು ಯಾವ ಭಾಷೆಯ ಪದ? ಆಯ್ಕೆ 1 ಅರಬ್ಬಿ, ಆಯ್ಕೆ 2 ಪೋರ್ಚುಗೀಸ್, ಆಯ್ಕೆ 3 ಉರ್ದು, ಆಯ್ಕೆ 4 ಹಿಂದೂಸ್ತಾನಿ. ಅಮಾನತು ಅಂತಕ್ಕಂಥ ಶಬ್ದ ಆಯ್ಕೆ 1 ಅರಬ್ಬಿ ಭಾಷೆಯ ಪದ ಆಗಿದೆ. ಮುಂದಿನ ಪ್ರಶ್ನೆ, ತಂಬಾಕು ಇದು ಪೋರ್ಚುಗೀಸ್ ಭಾಷೆಯ ಪದ ಆದರೆ ತಾಲೂಕು ಇದು ಯಾವ ಭಾಷೆಯ ಪದ? ಆಯ್ಕೆ 1 ಅರಬ್ಬಿ, ಆಯ್ಕೆ 2 ಗ್ರೀಕ್, ಆಯ್ಕೆ 3 ಉರ್ದು, ಆಯ್ಕೆ 4 ಹಿಂದೂಸ್ತಾನಿ. ನೋಡಿ, ತಂಬಾಕು ಪೋರ್ಚುಗೀಸ್ ಭಾಷೆ ಪದ ಆದರೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ, ಆದರೆ ತಾಲೂಕು ಅಂತಕ್ಕಂಥದ್ದು ಉರ್ದು ಭಾಷೆಯ ಪದ ಆಗಿದೆ, ಉರ್ದು ಭಾಷೆಯಿಂದ ಬಂದಿದೆ. ಪ್ರಶ್ನೆ 67, ರಸೀದಿ ಇದು ಪೋರ್ಚುಗೀಸ್ ಭಾಷೆಯ ಪದ, ಹಾಗಾದರೆ ಕಾರ್ಖಾನೆ ಅನ್ನೋದು ಅರಬ್ಬಿ, ಗ್ರೀಕ್, ಉರ್ದು, ಹಿಂದೂಸ್ತಾನಿ. ನೆನಪಿನಲ್ಲಿಟ್ಕೊಡ್ರಿ, ಕಾರ್ಖಾನೆ ಅಂತಕ್ಕಂಥ ಈ ಒಂದು ಪದ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ, ಹಿಂದೂಸ್ತಾನಿಯಿಂದ ಬಂದಿರತಕ್ಕಂಥದ್ದು ಪದ ಆಗಿದೆ. ಪ್ರಶ್ನೆ 68, ಪೆನ್ನು ಇಂಗ್ಲಿಷ್ ಭಾಷೆಯ ಪದ, ಸಾಬೂನು ಆಯ್ಕೆ 1 ಅರಬ್ಬಿ, ಆಯ್ಕೆ 2 ಗ್ರೀಕ್, ಆಯ್ಕೆ 3 ಪೋರ್ಚುಗೀಸ್, ಆಯ್ಕೆ 4 ಹಿಂದೂಸ್ತಾನಿ. ಸಾಬೂನು ಅಂತಕ್ಕಂಥದ್ದು ಪೋರ್ಚುಗೀಸ್ ಭಾಷೆಯ ಪದ, ಪೋರ್ಚುಗೀಸ್ದಿಂದ ಬಂದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನೋಡುವ ಏನಿದಾವ ಅಂತಕ್ಕಂಥದ್ದು. ಎಸ್, ಶಶಿ ಮುಂದೆ ಕಳಸ ಇದೆ, ಶಿರ, ಸಸಿ, ಕಲಸ, ಅಂಕುಶ, ಅಂಕುಶ, ಸಿರ. ಇದು ತತ್ಸಮ ತದ್ಭವ ಇತ್ತು, ತಮಗೆ ಗೊತ್ತಾಗ್ತಾ ಇರ್ಬೋದು. ಶಶಿ ಅಂತಕ್ಕಂಥದ್ದು ಆಯ್ಕೆ ಬಿ ಸಸಿ, ಶಿರ ಅಂತಕ್ಕಂಥದ್ದು ಆಯ್ಕೆ ಡಿ ಸಿರ, ಕಲಶ ಅಂತಕ್ಕಂಥದ್ದು ಆಯ್ಕೆ ಎ ಕಳಸ,
ಅಂಕುಶ ಇದರ ತದ್ಭವ ರೂಪ. ಆಯ್ಕೆ ಸಿ ಅಂಕುಶ ಇತ್ತು. ಸೊ ಸರಿಯಾಗಿರ್ತಕ್ಕಂಥ ಜೋಡಿ ಇತ್ತು. ಫಸ್ಟ್ ಒನ್ ಬಿ, ಸೆಕೆಂಡ್ ಒನ್ ಡಿ, ಥರ್ಡ್ ಒನ್ ಎ ಆ್ಯಂಡ್ ಫೋರ್ತ್ ಒನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್, ಇದು ಕೂಡ ಹೊಂದಿಸಿ ಬರೆಯಿರಿ ಇದೆ, ನೋಡೋಣ. ದ್ಯೂತ ಬಿಜ್ಜೋದರ, ವಂದ್ಯ ಜೂಜು, ವಿದ್ಯಾಧರ ಬೆಸಗೆ, ವೈಶಾಖ ಬಂಜೆ. ಸೊ ಉತ್ತರ ನೋಡೋದಾದ್ರೆ ದ್ಯೂತ ಅಂದ್ರೆ ಜೂಜು, ವಂದ್ಯ ಅಂದ್ರೆ ಬಂಜೆ, ವಿದ್ಯಾಧರ ಅಂದ್ರೆ ಬಿಜ್ಜೋದರ, ವೈಶಾಖ ಅಂದ್ರೆ ಬೇಸಗೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಬ್ದಗಳಿದ್ದು ಹೊಂದಿಸಿ ಬರೆಯರಲ್ಲಿ ತತ್ಸಮ ಮತ್ತು ತದ್ಭವ ರೂಪಗಳು ಆಗಿದ್ದಾವೆ, ನೆನಪಿನಲ್ಲಿ ಇಟ್ಕೊಳ್ರಿ. ಪ್ರಶ್ನೆ 71, ಬಾಮಿನಿ ಷಟ್ಪದಿಯ 1, 2, 4 ಮತ್ತು 5ನೇ ಪಾದಗಳ ಗಣ ವಿಂಗಡಣೆಯ ರೀತಿ ಹೇಗಿರ್ತದ? ನೋಡಿ, ಬಾಮಿನಿ ಷಟ್ಪದಿಯಲ್ಲಿ 1, 2 ಸಾಲು ಮತ್ತು 4, 5ನೇ ಸಾಲುಗಳಲ್ಲಿ ಗಣಗಳನ್ನು ಯಾವ ರೀತಿಯಾಗಿ ವಿಂಗಡಣೆಯನ್ನು ಮಾಡಿರ್ತಾರೆ ನೋಡೋಣ. ಆಯ್ಕೆ 1 3, 3, 3, 3, ಆಯ್ಕೆ 2 4, 4, 4, 4, ಆಯ್ಕೆ 3 4, 3, 4, 3, ಆಯ್ಕೆ 4 3, 4, 3, 4. ಸೊ ಬಾಮಿನಿ ಷಟ್ಪದಿಯಲ್ಲಿ 1, 2, 4, 5ನೇ ಪಾದಗಳ ಗಣ ವಿಂಗಡಣೆ ರೀತಿ ಅದು 3, 4, 3, 4 ಮಾತ್ರೆಗಳನ್ನು ಹೊಂದಿರ್ತದೆ. ಪ್ರಶ್ನೆ 72, ಇದು ಶಬ್ದಾಲಂಕಾರದ ಪ್ರಕಾರ ಅಲ್ಲ. ನೋಡುವ. ಆಯ್ಕೆ 1 ಅನುಪ್ರಾಸ, ಆಯ್ಕೆ 2 ಉಪಮಾಲಂಕಾರ, ಆಯ್ಕೆ 3 ಯಮಕ ಅಲಂಕಾರ, ಆಯ್ಕೆ 4 ಚಿತ್ರಕವಿತ್ವ. ಸೊ ನೆನಪಿನಲ್ಲಿ ಇಟ್ಕೊಡ್ರಿ ವಿದ್ಯಾರ್ಥಿಗಳೇ. ಸೊ ಶಬ್ದಾಲಂಕಾರದಲ್ಲಿ 3 ಪ್ರಕಾರಗಳು: ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಉಪಮಾಲಂಕಾರ ಶಬ್ದಾಲಂಕಾರದ ಪ್ರಕಾರ ಅಲ್ಲ, ಅದು ಅರ್ಥಾಲಂಕಾರದಲ್ಲಿ ಇರತಕ್ಕಂಥ ಒಂದು ಪ್ರಕಾರ ಉಪಮಾಲಂಕಾರ. ಮುಂದಿನ ಪ್ರಶ್ನೆ ಸಂಖ್ಯೆ 73. ನೋಡಿ, ಅಲಂಕಾರದಲ್ಲಿ ಅಭೇದವಾಗಿ ವರ್ಣನೆಯನ್ನು ಮಾಡಿದ್ರೆ ಅದು ರೂಪಕಾಲಂಕಾರ ಆಗ್ತದ. ಆದ್ರೆ ಹೋಲಿಕೆಯ ಸಂಬಂಧವನ್ನು ಸೂಚಿಸಿದ್ರೆ ಅದು ಯಾವ ಅಲಂಕಾರ? ಅಲಂಕಾರದಲ್ಲಿ ಅಭೇದವಾಗಿ ಉಪಮೇಯ ಉಪಮಾನಗಳನ್ನ ಅಭೇದವಾಗಿ ವರ್ಣನೆ ಮಾಡೋದು ರೂಪಕಾಲಂಕಾರ. ಆದರೆ ಉಪಮೇಯ ಉಪಮಾನಗಳನ್ನ ಹೋಲಿಕೆ ಸಂಬಂಧದಲ್ಲಿ ಮಾಡೋದು ಯಾವ ಅಲಂಕಾರ? ನಿಮಗೆ ಗೊತ್ತಾಗಿರ್ಬೋದು. ಆಯ್ಕೆ 1 ಅನುಪ್ರಾಸ ಅಲಂಕಾರ, ಆಯ್ಕೆ 2 ಉಪಮಾ ಅಲಂಕಾರ, ಆಯ್ಕೆ 3 ಯಮಕ ಅಲಂಕಾರ, ಆಯ್ಕೆ 4 ಚಿತ್ರಕವಿತ್ವ ಅಲಂಕಾರ. ಸೊ ನಿಮಗೆ ಗೊತ್ತಿದ್ದಂಗೆ ಸೊ ಹೋಲಿಕೆಯ ಸಂಬಂಧ ಇತ್ತಂದ್ರೆ ಉಪಮೇಯ ಉಪಮಾನಗಳ ನಡುವೆ ಅದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 74ಕ್ಕೆ. ಏನಿದೆ 74ಕ್ಕೆ ಅಂತಂದ್ರೆ ಯಗನದ ವಿನ್ಯಾಸ ಹೇಗಿರ್ತದಪ್ಪ ಅಂತಂದ್ರೆ ಲಘು ಗುರು ಗುರು ಇರ್ತದೆ. ಓಕೆ, ಹಾಗಾದ್ರೆ ರಗನದ ವಿನ್ಯಾಸ ಹೇಗಿರ್ತದೆ? ಸೊ ನೋಡೋಣ. ಆಯ್ಕೆ 1 ಗುರು ಗುರು ಗುರು, ಆಯ್ಕೆ 2 ಲಘು ಲಘು ಲಘು, ಆಯ್ಕೆ 3 ಗುರು ಗುರು ಲಘು, ಆಯ್ಕೆ 4 ಗುರು ಲಘು ಗುರು. ಯಗನದ ವಿನ್ಯಾಸ ಲಘು ಗುರು ಗುರು ಇದ್ರೆ ರಗನದ ವಿನ್ಯಾಸ ಗುರು ಲಘು ಗುರು. ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ನಗನದಲ್ಲ ಒಂದು ವಿನ್ಯಾಸ ಇರ್ತದೆ ಲಘು ಲಘು ಲಘು. ಹಾಗಾದ್ರೆ ಮಗನದ ವಿನ್ಯಾಸ ಹೇಗಿರ್ತದೆ? ಆಯ್ಕೆ 1 ಗುರು ಗುರು ಗುರು, ಲಘು ಲಘು ಲಘು, ಗುರು ಗುರು ಲಘು, ಗುರು ಲಘು ಗುರು. ಸೊ ಮಗನದ ವಿನ್ಯಾಸ ಇರುತ್ತೆ. ಆಯ್ಕೆ ಸಂಖ್ಯೆ 1 ಗುರು ಗುರು ಗುರು. ಈ ತನ್ನಾಗಿರ್ತಕ್ಕಂಥ ಗಣ ವಿಂಗಡಣೆ ಅಲ್ಲಿ ಇರ್ತದ ಮಗನದಲ್ಲಿ. ಪ್ರಶ್ನೆ 76. ಮತ್ತೆ ಭವಿಕ್ರೀಡಿತ ವೃತ್ತದ ಪ್ರತಿಪಾದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಆಯ್ಕೆ 1 18, ಆಯ್ಕೆ 2 19, ಆಯ್ಕೆ 3 20, ಆಯ್ಕೆ 4 21. ಮತ್ತೆ ಭವಿಕ್ರೀಡಿತ ವೃತ್ತದ ಪ್ರತಿಪಾದದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಆಯ್ಕೆ 3 20 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಚಂಪಕಮಾಲಾ ವೃತ್ತದ ಪ್ರತಿಪಾದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಚಂಪಕಮಾಲಾ ವೃತ್ತದಲ್ಲಿ ಆಯ್ಕೆ 1 18, ಆಯ್ಕೆ 2 19, ಆಯ್ಕೆ 3 20, ಆಯ್ಕೆ 4 21. ಚಂಪಕಮಾಲಾ ವೃತ್ತದ ಪ್ರತಿಪಾದದಲ್ಲಿ ಒಟ್ಟು ಆಯ್ಕೆ 4 21 ಅಕ್ಷರಗಳನ್ನು ನಾವು ಚಂಪಕಮಾಲಾ ವೃತ್ತದ ಪ್ರತಿ ಸಾಲಿನಲ್ಲಿನೂ ಕೂಡ ನೋಡ್ತೀವಿ. ಮುಂದಿನ ಪ್ರಶ್ನೆ 78. ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿ ಬಂದರೆ ಆ ಅಲಂಕಾರವನ್ನು ಏನಂತ ಕರೀತಾರೆ? ಆಯ್ಕೆ 1 ಉಪಮಾಲಂಕಾರ, ಆಯ್ಕೆ 2 ರೂಪಕಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ. ಆಯ್ಕೆ ಸರಿ ಉತ್ತರ ಇತ್ತು. ಆಯ್ಕೆ 3 ದೃಷ್ಟಾಂತಾಲಂಕಾರ ಅಂತ ಕರೀತಾರೆ ಬಿಂಬ ಪ್ರತಿಬಿಂಬ ಭಾವ ತೋರಿ ಬಂದರೆ. ಮುಂದಿನ ಪ್ರಶ್ನೆ 79. ಉಪಮೇಯವಾದ ವಸ್ತುವನ್ನು ಉಪಮಾನವಾದ ವಸ್ತುವನ್ನಾಗಿ ಕಲ್ಪಿಸುವುದು ಯಾವ ಅಲಂಕಾರ? ಉಪಮೇಯವಾಗಿರ್ತಕ್ಕಂಥ ವಸ್ತುವನ್ನ ಉಪಮಾನವಾದ ವಸ್ತುವನ್ನಾಗಿ ಕಲ್ಪನೆಯನ್ನು ಮಾಡ್ತಕ್ಕಂಥದ್ದು ಯಾವ ಅಲಂಕಾರದ ಪ್ರಕಾರ? ಆಯ್ಕೆ 1 ಉಪಮಾಲಂಕಾರ,
ಆಯ್ಕೆ 2 ರೂಪಕಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ. ಅದು ಉತ್ತರ ಇತ್ತು. ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ವಾರ್ಧಕ ಷಟ್ಪದಿಯ 1, 2, 4 ಮತ್ತು 5ನೇ ಪಾದಗಳಲ್ಲಿನ ಘನ ವಿಂಗಡಣೆ ಹೇಗಿರ್ತದೆ? ವಾರ್ಧಕ ಷಟ್ಪದಿಯ 1, 2 ಮತ್ತು 4, 5ನೇ ಪಾದಗಳಲ್ಲಿನ ಘನ ವಿಂಗಡಣೆ ಹೇಗಿರ್ತದೆ? ಆಯ್ಕೆ 1 3, 3, 3, 3, ಆಯ್ಕೆ 2 4, 4, 4, 4, ಆಯ್ಕೆ 3 5, 5, 5, 5, ಆಯ್ಕೆ 4 4, 5, 4, 5. ವಾರ್ಧಕ ಷಟ್ಪದಿಯ 1, 2, 4 ಮತ್ತು 5ನೇ ಪಾದಗಳಲ್ಲಿನ ಘನ ವಿಂಗಡಣೆ 5, 5, 5, 5 ಆಗಿರ್ತದೆ. ಮುಂದಿನ ಪ್ರಶ್ನೆ 81. ಇದು ರಗಳೆಯ ಪ್ರಕಾರ ಅಲ್ಲ. ನೋಡೋಣ. ಆಯ್ಕೆ 1 ಉತ್ಸಾಹ, ಆಯ್ಕೆ 2 ಅನಿಲ, ಆಯ್ಕೆ 3 ಮಂದಾನಿಲ, ಆಯ್ಕೆ 4 ಲಲಿತ. ಸೊ ರಗಳೆಗಳಲ್ಲಿ ಬರೀ 3 ಪ್ರಕಾರಗಳಿರ್ತವೆ. ಅದು ಉತ್ಸಾಹ, ಮಂದಾನಿಲ ಮತ್ತು ಲಲಿತ. ಅನಿಲ ಇದು ರಗಳೆಯ ಪ್ರಕಾರ ಅಲ್ಲ. ಆಯ್ಕೆ 2 ಅನಿಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 82. ಶ್ಲೇಷಾರ್ಥಗಳನ್ನು ನೀಡಬಲ್ಲ ಪದಗಳಿರುವ ಅಲಂಕಾರ ಯಾವುದು? ಆಯ್ಕೆ 1 ಶ್ಲೇಷಾಲಂಕಾರ, ಆಯ್ಕೆ 2 ರೂಪಕಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ. ಶ್ಲೇಷಾರ್ಥಗಳನ್ನು ನೀಡಬಲ್ಲ ಪದಗಳಿರ್ತಕ್ಕಂಥ ಅಲಂಕಾರವನ್ನು ಹೆಸರೇ ಸೂಚಿಸುವ ಹಾಗೆ ಶ್ಲೇಷಾಲಂಕಾರ ಅಂತ ಹೇಳ್ತಾರೆ. ಪ್ರಶ್ನೆ 83. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವ ಅಲಂಕಾರ ಯಾವುದು? ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯವನ್ನಾಗಿ ಸಮರ್ಥನೆ ಮಾಡ್ತಕ್ಕಂಥ ಅಲಂಕಾರದ ಪ್ರಕಾರ ಯಾವುದು? ಆಯ್ಕೆ 1 ಶ್ಲೇಷಾಲಂಕಾರ, ಆಯ್ಕೆ 2 ಉತ್ಪ್ರೇಕ್ಷಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಅರ್ಥಾಂತರನ್ಯಾಸ ಅಲಂಕಾರ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಆಯ್ಕೆ 4 ಅರ್ಥಾಂತರನ್ಯಾಸ ಅಲಂಕಾರ ಇದು ಸರಿ ಇತ್ತು. ಸೊ ಕಡೆ ಪ್ರಶ್ನೆ ಬಂದಿದ್ದೀವಿ. ಸ್ತ್ರಗ್ಧರ ವೃತ್ತದಲ್ಲಿ ಪ್ರತಿಪಾದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಸ್ತ್ರಗ್ಧರ ವೃತ್ತ. ಓಕೆ. ಸೊ ಆಯ್ಕೆ 1 19, ಆಯ್ಕೆ 2 20, ಆಯ್ಕೆ 3 21, ಆಯ್ಕೆ 4 22. ಸೊ ಸ್ತ್ರಗ್ಧರ ವೃತ್ತದಲ್ಲಿ ಪ್ರತಿಪಾದದಲ್ಲಿ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ 21 ಆಗಿರುತ್ತೆ. ವಿದ್ಯಾರ್ಥಿಗಳೇ, ಸೊ ಇಲ್ಲಿಯವರೆಗೆ ನಾವು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಒಟ್ಟು 84 ವ್ಯಾಕರಣದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಇಲ್ಲಿಗೆ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣದ ಅಂಶ ಸಂಪೂರ್ಣವಾಗಿ ಮುಗಿತು. ಇನ್ನು ಸೊ ನಾಳೆಯಿಂದ ನಾವು ಏನು ಮಾಡೋಣಪ್ಪ ಅಂದರೆ ಗದ್ಯ ಪದ್ಯದಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ. ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಾವೇನು ಮಾಡೋಣ, ಚರ್ಚೆಯನ್ನು ಮಾಡೋಣ. ಅವುಗಳ ಬಗ್ಗೆ ನೋಡಿ ನಮ್ಮ ಅಧ್ಯಯನವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತೀರಿ ಆದರೆ ತಾವುಗಳು ಲೈಕ್ ಮಾಡೋದಿಲ್ಲ. ಅದುವೇ ನಮಗಿರ್ತಕ್ಕಂಥ ಒಂದು ಬೇಜಾರು. ಸೊ ವಿಡಿಯೋಗಳನ್ನು ಲೈಕ್ ಮಾಡಿ, ಆಮೇಲೆ ಹೆಚ್ಚು ಹೆಚ್ಚು ಗೆಳೆಯರಿಗೆ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ವನ್ನು ಮಾಡಲು ಮರೆಯದಿರಿ. ಏಕೆಂದರೆ ಸೊ ಬಹು ಆಯ್ಕೆ ಪ್ರಶ್ನೆಗಳಿಗೆ ಅಧ್ಯಯನ ಮಾಡಬೇಕಲ್ಲ, ಸೊ ಅದು ಸ್ವಲ್ಪ ಕಠಿಣ ಇದೆ. ಅದಕ್ಕಾಗಿ ಮಾರ್ಗದರ್ಶನದ ಗೈಡೆನ್ಸ್ ಅವಶ್ಯಕತೆಯೂ ಕೂಡ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋ ತಮಗೆ ತಲುಪಿತ್ತಂದರೆ ಸೊ ತಾವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ತಾವು ಜಾಯಿನ್ ಆಗಿದ್ದೆ ಆದರೆ ಸೊ ಟೋಟಲಿ ನಾವು ಗಣಿತ ಒಂದನ್ನು ಬಿಟ್ಟು ಎಲ್ಲ ವಿಷಯದ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಗದ್ಯಗಳನ್ನು ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಪಾರ್ಟ್ನರ್ ಚಾನಲ್ದವರು ಹಾಕ್ತಾ ಇದ್ದಾರೆ. ಸೊ ಅವರ ಒಂದು ವಿಡಿಯೋಗಳನ್ನು ನಮ್ಮ ಗ್ರೂಪ್ದಲ್ಲಿ ನಾವು ಶೇರ್ ಮಾಡ್ತಾ ಇದ್ದೀವಿ. ಸೊ ಬರೀ ಗಣಿತ ವಿಷಯದ ಒಂದು ಕೊರತೆ ಇದೆ. ಸೊ ಬಾಕಿ ಎಲ್ಲನೂ ಕೂಡ ನಾವು ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಕನ್ನಡದಲ್ಲಿ ಇಲ್ಲಿ ಹಾಕ್ತಾ ಇದ್ದೀವಿ. ಸೊ ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಪಾರ್ಟ್ನರ್ ಚಾನಲ್ದವರು ಕೂಡ ಇಂಗ್ಲೀಷ್ ಮತ್ತು ಕನ್ನಡವನ್ನು ಕೂಡ ಹಾಕ್ತಾ ಇದ್ದಾರೆ. ಓಕೆ. ಸೊ ಅದಕ್ಕಾಗಿ ಆ ವಿಡಿಯೋಗಳ ಲಾಭಗಳನ್ನು ಪಡೀರಿ ಅಂತ ಹೇಳ್ತಾ ವ್ಯಾಕರಣ ಅಂಶಕ್ಕೆ ಒಂದು ಗುಡ್ ಬೈ ಹೇಳೋಣ. ಇನ್ನೂ ವ್ಯಾಕರಣ ಕಲಿಯಕ್ಕೆ ಬಹಳಷ್ಟು ಇದ್ದಾವೆ, ಆದರೆ ನಾವು ಮುಖ್ಯ ವಿಷಯವನ್ನು ನೋಡ್ಕೊಂಡು ಬಂದೀವಿ. ಸೊ ನಾಳೆಯಿಂದ ನಾವು ಗದ್ಯ ಮತ್ತು ಪದ್ಯ ಸರಣಿಗಳಲ್ಲಿ ಏನು ಮಾಡ್ಕೊಂಡು ಬರೋಣಪ್ಪ ಅಂತಂದರೆ ಸೊ ನೋಡ್ಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಿಗುವ ಮುಂದಿನ ಸರಣಿಗಳಲ್ಲಿ.